ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏನಾಕ್ಷರ ಸಮಾಮ್ನಾಯಂ ಅಧಿಗಮ್ಯ ಮಹೇಶ್ವರಾತ್ ಕೃತ್ಸ್ನಂ ವ್ಯಾಕರಣಂ ಪ್ರೋಕ್ತಂ ತಸ್ಮೈ ಪಾಣಿನಯೇ ನಮಃ. ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣಿನೀಯ ಪ್ರವೇಶಾಯ ಲಘು ಸಿದ್ಧಾಂತ ಕೌಮುದಿ. ಆಯಿತು. ಇದಾದ ನಂತರ ನೋಡಿ, ಇನ್ನು ವೃದ್ಧಿ ಸಂಧಿಯಲ್ಲೇ ಇನ್ನೊಂದು ಸೂತ್ರ ಉಳಿದು ಬಿಟ್ಟಿದೆ. ವೃದ್ಧಿ ಸಂಧಿಗೆ ವೃದ್ಧಿರೇಚಿ ಒಂದು ಕಲಿತುಕೊಂಡಿದ್ದೇವೆ. ಅದಕ್ಕೆ ಅಪವಾದಗಳಾಗಿ ಏತ್ಯೇಧತ್ಯೂಟ್ಸು ಎನ್ನುವುದು ಇನ್ನು ಕೆಲವು ಅಪವಾದಗಳಿವೆ. ವೃದ್ಧಿರೇಚಿ ಸಾಮಾನ್ಯ ನಿಯಮ. ಏತ್ಯೇಧತ್ಯೂಟ್ಸು ಇದು ಪರರೂಪವನ್ನು ಬಾಧಿಸಿ ವೃದ್ಧಿ ಬರುತ್ತದೆ. ಇದರಲ್ಲಿ ಕೆಲವು ಒಂದು 4-5 ಏನು ತಿಳ್ಕೊಂಡಿದ್ದೇವೆ, ವಾರ್ತಿಕಗಳು. ಅಕ್ಷಾದೂಹಿನ್ಯಾಪಸಂಖ್ಯಾನಂ ಒಂದು, ಪ್ರಾದೂಹೋಡೋಡ್ಯೈಶೇಷು ಇನ್ನೊಂದು 2ನೇದು, ಋತೆ ಚತುರ್ಥೀಯ ಸಮಾಸೆ 4ನೇದು, ಪ್ರವತ್ಸತರ ಕಂಬಲ ವಸನಾರ್ನದಶಾನಾಂ ನೃಣೆ ಎನ್ನುವುದು 5ನೇದು. ಹೀಗೆ 5 ವಾರ್ತಿಕಗಳ ಸಹಾಯದಿಂದ ಕೆಲವು ಎಕ್ಸೆಪ್ಷನ್ಸ್ ಅಲ್ಲೆಲ್ಲಿ ವೃದ್ಧಿ ಕೆಲವು ಕಡೆ ಗುಣಕ್ಕೆ ಅವಕಾಶವಿದ್ದರೂ ಗುಣವನ್ನು ಬಾಧಿಸಿ ವೃದ್ಧಿ ಬಂತು. ಕೆಲವು ಕಡೆ ಪರರೂಪಕ್ಕೆ ಅವಕಾಶವಿರುವಾಗ ಪರರೂಪ ಬರಬೇಕಿತ್ತು, ಆ ಪರರೂಪವನ್ನು ಬಾಧಿಸಿ ಇಲ್ಲಿ ಬರುತ್ತದೆ. ಅಷ್ಟೇ, 2. ಅಂದ್ರೇನು? ಗುಣಾಪವಾದ, ಪರರೂಪ ಅಪವಾದ. ಇನ್ನೇನಾದರೂ ಇದೆಯಾ? ಅಷ್ಟೇ, ಗುಣಾಪವಾದ, ಪರರೂಪ ಅಪವಾದ ಅಷ್ಟೇ. ಈ 2ನ್ನು ಬಾಧಿಸಿ ವೃದ್ಧಿ ಬರುತ್ತದೆ. ಆಯಿತಾ? ಈ ವೃದ್ಧಿ ಸಂಧಿಯಲ್ಲೇ ಇನ್ನೊಂದಿದೆ. ಒಂದು ಅಂದರೆ ಇದು ಒಂದು ಅಪವಾದವೇ. ಉಪಸರ್ಗಾದ್ ಋತಿ ಧಾತವು. ಇದು ಸ್ವಲ್ಪ ಮುಂದಿನ ಸೂತ್ರ, 37ನೆಯ ಸೂತ್ರ. ಉಪಸರ್ಗಾತ್ ಋತಿ ಧಾತವು ಅಂದ್ರೇನು? ಈ ಉಪಸರ್ಗಗೆ ಅಂದರೆ ಉಪಸರ್ಗ ನಂತರ ವೃತ್ತಿಧಾತವು. ಈಗ ನಾನು ವೃತ್ತಿಯೆಲ್ಲ ಹೇಳ್ತಾ ಇಲ್ಲ, ಸಾಮಾನ್ಯ ಅರ್ಥ ಹೇಳ್ತೀನಿ, ನಂತರ ಹೇಳೋಣ ವೃತ್ತಿ. ನಂತರ ಅಂದರೆ ಜಸ್ಟ್ ಒಂದು 5 ನಿಮಿಷ ಬಿಟ್ಟು. ಋಕಾರವು ಋಕಾರಾಂತವಾಗಿರುವ ಧಾತು, ಋಕಾರವು ಆದಿಯಲ್ಲಿರುವ ಧಾತುವಿಗೆ ಉಪಸರ್ಗ ಇಲ್ಲಿ ಬರೆದಿದ್ದರೆ ನಿಮಗೆ ಸ್ಪಷ್ಟವಾಗುತ್ತದೆ. ಒಂದು ಉಪಸರ್ಗ ಇರುತ್ತದೆ ನೋಡಿ. ಉಪಸರ್ಗ ಅಕಾರಾಂತ ಉಪಸರ್ಗ, ದೆನ್ ರುಚ್ಛತಿ. ಓಕೆ, ಅಕಾರಾಂತದ ಉಪಸರ್ಗ, ಆ್ಯಂಡ್ ಋಕಾರವು ಆದಿಯಲ್ಲಿರುವ ಧಾತು. ಇದು ರುಚ್ಛತಿ ಎನ್ನುವುದು ಕ್ರಿಯಾಪದ. ಋಕಾರವು ಆದಿಯಲ್ಲಿರುವ ಕ್ರಿಯಾಪದ. ಇದು ಬಂದರೆ ಏನಾಗುತ್ತದೆ? ಒಂದು ಇದು ಗುಣ ಆಗಬೇಕಿತ್ತು ನೋಡಿ. ಗುಣ ಅವಕಾಶವನ್ನು ಬಾಧಿಸಿ ವೃದ್ಧಿ ಬರುತ್ತದೆ. ಪ್ರರುಚ್ಛತಿ ಆಗಲ್ಲ, ಪ್ರಾರ್ಚ್ಛತಿ, ದೀರ್ಘವಾಗಿ ಬಿಡುತ್ತದೆ. ಇದು ನೋಡಿ, ಪ್ರಾರ್ಚ್ಛತಿ, ಪ್ರಾರ್ಚ್ಛತಿಯನಿ ಪ್ರಕಾರವು ದೀರ್ಘ ಆಗುತ್ತದೆ ಅಲ್ಲವೇ? ಉಪಸರ್ಗಾದ್ ಋತಿ ಧಾತವು. ಇಷ್ಟೇ ಈ ಸೂತ್ರದಲ್ಲಿ ಕಲಿಯತಕ್ಕದ್ದು. ಆದರೆ ಈ ಸೂತ್ರಕ್ಕೆ ಮುಂಚೆ ಲಘು ಲೇಖಕ, ಲಘುಕರ್ತ, ರಚಯಿತ ಏನು ಮಾಡ್ತಾನೆ? 2 ಸಂಜ್ಞಾಸೂತ್ರಗಳನ್ನು ಸೇರಿಸ್ತಾನೆ. ಏಕೆಂದರೆ ಇಲ್ಲಿ ಉಪಸರ್ಗ ಅಂದ್ರೇನು? ಸೂತ್ರದಲ್ಲಿ ಉಪಸರ್ಗಾದ್ ಋತಿ ಧಾತವು.
ಉಪಸರ್ಗ ಎಂಬುದು ಹೊಸ ಪದ ಬಂದಿದೆ, ಧಾತು ಎನ್ನುವುದು ಇನ್ನೊಂದು ಪದ ಬಂದಿದೆ. ಉಪಸರ್ಗ ಅಂದರೆ ಏನು, ಧಾತು ಅಂದರೆ ಏನು ಎಂದು ತಿಳಿಸಬೇಕು. ಅದಕ್ಕೋಸ್ಕರ ಈಗ ಹಿಂದಿನ ಸೂತ್ರಕ್ಕೆ ಬರೋಣ. ಉಪಸರ್ಗಾದ ಋತಿಧಾತವು 37ನೆಯ ಸೂತ್ರ. ಅದಕ್ಕಿಂತ ಹಿಂದಿನ 2 ಸೂತ್ರಗಳಿವೆ. ಉಪಸರ್ಗ ಕ್ರಿಯಾಯೋಗೇ 35ನೆಯ ಸೂತ್ರ, ಭೂವಾದಯೋ ಧಾತವಃ 36ನೆಯ ಸೂತ್ರ. ಇದು ಈ 35ನೆಯದು ಅಂದರೆ ಮೊದಲನೆಯ ಸೂತ್ರ. ಉಪಸರ್ಗ ಅಂದರೆ ಏನು ಎನ್ನುವುದು ಸಂಜ್ಞಾ. ಉಪಸರ್ಗ ಎಂಬುದು ಒಂದು ಹೆಸರು. ಆ ಉಪಸರ್ಗ ಅಂದರೆ ಏನು, ಯಾವ ಅಕ್ಷರಗಳನ್ನು ಉಪಸರ್ಗ ಎಂದು ಹೇಳಬಹುದು. ಅಕ್ಷರಗಳು, ಪದಗಳು, ಪ್ರತ್ಯಯಗಳು ಏನೇ ಆಗಲಿ, ಯಾವುದನ್ನು ಉಪಸರ್ಗ ಎಂದು ಹೇಳ್ತೀವಿ, ಯಾವುದಕ್ಕೆ ಉಪಸರ್ಗ ಎಂದು ಹೆಸರು ಎಂದು ಉಪಸರ್ಗ ಹೆಸರು ಗೊತ್ತಾಗಬೇಕು, ಸಂಜ್ಞಾ. ಎರಡನೆಯದು ಧಾತು ಅಂದರೆ ಯಾವುದು ಅದು ಗೊತ್ತು. ಈ 2 ಸಂಜ್ಞಾ ಸೂತ್ರಗಳಲ್ಲಿ ಉಪಸರ್ಗ ಅಂದರೇನು, ಧಾತು ಎಂದರೇನನ್ನು ಹೇಳಿ ನಂತರ ಉಪಸರ್ಗಾದೃತಿ ಧಾತವು ಎಂಬ ಸೂತ್ರದಲ್ಲಿ ಈ ಉಪಸರ್ಗ ಪದ ಧಾತು ಪದ 2 ಪಾರಿಭಾಷಿಕ ಪದಗಳು ಬಳಸಲ್ಪಟ್ಟಿವೆ, ಆಯ್ತಲ್ಲ. ಆವಾಗ ಅದು ಅರ್ಥವಾಗ್ತದೆ. ಮೊದಲು ಉಪಸರ್ಗಕ್ಕೆ ಹೋಗೋಣ. ಮೊದಲನೇ ಸೂತ್ರ ಉಪಸರ್ಗ ಕ್ರಿಯಾಯೋಗೇ. ಇದು ಸಂಸ್ಕೃತ ಭಾಷೆಗೆ ಎಷ್ಟು ಸಲ ಹೇಳಿಸಿದ್ದರೆ ಅಷ್ಟು ಒಳ್ಳೆಯದು. ಬಾಯಿದಿಂದ ಹೇಳಬೇಕು, ಗುರುಗಳು ಹೇಳಿದ ನಂತರ ಶಿಷ್ಯರು ಹೇಳಬೇಕು. ಇದು ಆನ್ಲೈನ್ ಆಗುವುದರಿಂದ ನಾನು ಈಗ ರೆಕಾರ್ಡ್ ಮಾಡ್ತೀನಿ, ಯಾವಾಗಲೂ ಅಪ್ಲೋಡ್ ಮಾಡ್ತೀನಿ, ಸ್ವಲ್ಪ ಹೊತ್ತಕ್ಕೂ ಕೆಲವೊಮ್ಮೆ ಬೆಳಗ್ಗೆ ಮಾಡ್ತೀನಿ. ಅದು ನೀವು ಅಂದರೆ ಸುಮ್ಮನೆ ಇದು ಒನ್ ಸೈಡ್ ಕೇಳುವುದಾಗ್ತಾಯಿದೆ. ಸಂಸ್ಕೃತ ಪಾಠ ನೇರಾಗಿ ಎದುರಾಗಿ ಕೇಳುವುದೇ ಬೆಸ್ಟ್. ಮತ್ತು ಏನೋ ಕೆಲವರು ಆಕ್ಷೇಪ, ಕೆಲವರು ಬೇಕು ಎಂದು ಆಗ್ರಹ ಮಾಡಿದ್ದಾರೆ ಎಂದು ನಾನು ಶುರು ಮಾಡಿದೆ. ನಿಜವಾಗಿ ಪರ್ಸನಲ್ಲಿ ಕಲಿಯುವುದರಿಂದ ನಿಮಗೆ ಏಕೆಂದರೆ ನಾನು ಹೇಳಿದ್ದು ನೀವು ಉಚ್ಚಾರಣ ಸರಿಯಾಗಿ ಮಾಡ್ತಿರೋ ಅಲ್ಲವೋ, ಕೆಲವು ಸೂತ್ರಗಳು ಕಂಠಸ್ಥ ಆಗಬೇಕು. ಅದು ಯಾವುದೂ ನಾನು ಚೆಕ್ ಮಾಡೋಕ್ಕೆ ಆಗಲ್ಲ. ನೀವು ಎಲ್ಲೋ ಇದ್ದೀರಿ, ನಾನು ಇಲ್ಲಿದ್ದೀನಿ, ಆದರೂ ನಡೆಯುತ್ತಾ ಇದೆ. ಅಂದರೆ ಈ ಜವಾಬ್ದಾರಿ ನೀವು ತಗೊಂಡರೆ ಆಗುತ್ತದೆ. ಈ ಜವಾಬ್ದಾರಿ ಎಲ್ಲ ಕರೆಕ್ಷನ್ ಮಾಡಿಸ್ಕೊಳ್ಳುವುದು ಅದೆಲ್ಲ ನೀವೇ ಮಾಡಿಕೊಳ್ಳಬೇಕು. ಬೇರೆ ಅಥವಾ ನಿಮ್ಮ ಹತ್ತಿರ ಯಾರಾದರಿದ್ದರೆ ಅವರಿಂದ ಹೇಳಿಸ್ಕೊಂಡು ಮಾಡಿಸಿಕೊಳ್ಳಬೇಕು, ಅಥವಾ ಇಲ್ಲಿಗೆ ಬಂದು ಕಲಿಯಬೇಕು. ಇಲ್ಲಿ ಆಶ್ರಮಕ್ಕೆ ಬಂದು ಇದೆಲ್ಲವೂ ಕಷ್ಟ ಈ ಕಾಲದಲ್ಲಿ. ಅಥವಾ ಏನೋ ಝೂಮ್ ಎಂಥದ್ದು ಅವಕಾಶ ಇದೆ ಎಂದು ಹೇಳ್ತಾ ಇದ್ದಾರೆ, ಬಟ್ ಅದು ಝೂಮ್ ಏನೋ ನನಗೆ ಗೊತ್ತಿಲ್ಲ, ಅದು ಹೇಗೆ ಆಪರೇಟ್ ಮಾಡೋದು. ಆಯಿತು, ಇದಾದರೂ ಹೇಳ್ತೀನಿ. ಸಂಸ್ಕೃತ ಪಾಠಕ್ಕೆ ಝೂಮ್ ಬೆಸ್ಟ್ ಅನಿಸುತ್ತದೆ. ಅವ್ರು ನೇರಾಗಿ ಕೇಳಬಹುದು. ಅದಕ್ಕೆ ಅವಕಾಶವಿದೆಯಾ ಏನೋ ಕೇಳೋಣ, ಮರ ಏನಾಗ್ತದೆ. ಅವರು ನಮ್ಮ ಬ್ರಹ್ಮಚಾರಿಯನ್ನು ಕೇಳಬೇಕು. ಈ ಸೆಲ್ ಫೋನ್ಗಳು ಇದೆಲ್ಲ ನನಗೆ ಆಪರೇಷನ್ ಗೊತ್ತಿಲ್ಲ. ಅವರನ್ನು ಕೇಳಿ ನಾನು ಕಲಿಯಬೇಕು. ಇಷ್ಟುವರೆಗೂ ನಾನು ಅವರನ್ನು ಕೇಳೇ ಕಲಿತುಕೊಂಡೆ. ಆಯಿತು ಬಿಡಿ. ಉಪಸರ್ಗಾ ಕ್ರಿಯಾಯೋಗೇ ಅಂದರೆ ಕೆಲವು ನಿಪಾತಗಳಿವೆ. ನಿಪಾತಗಳಂದರೆ ಕೆಲವು ಪದಗಳು. ಅವುಗಳನ್ನು ಏನು ಹೇಳ್ತಾರೆ, ನಿಪಾತಗಳು ಎಂದು ಹೇಳ್ತಾರೆ. ಅವ್ಯಯಗಳು, ಅವು ನಿಜವಾಗಿ ಅವ್ಯಯಗಳು. ಈ ಅವ್ಯಯಗಳು ಅಂದರೆ ಇದಕ್ಕೆ ವಿಭಕ್ತಿ ಇಲ್ಲ, ಕ್ರಿಯಾಪದಗಳಲ್ಲ, ಸಿಂಪಲ್ ಅವ್ಯಯಗಳು. ಈ ಅವ್ಯಯ ಪದಗಳು 22, 21, 23 ಇವೆ. ಇವು 21 ಅಥವಾ 20 ಕೌಂಟ್ ಮಾಡಬೇಕು. ಇವುಗಳು ಕ್ರಿಯಕ್ಕೆ ಸೇರಿಸಿದ್ದರೆ, ಕ್ರಿಯಾಪದಕ್ಕೆ ಸೇರಿಸಿದ್ದರೆ ಉಪಸರ್ಗ ಹೇಳಲ್ಪಡುತ್ತವೆ. ಇಲ್ಲದಿದ್ದರೆ ಅದು ಉಪಸರ್ಗ ಹೇಳಲ್ಪಡಲ್ಲ. ಅದು ಅವ್ಯಯಗಳು, ನಿಪಾತಗಳಾಗುತ್ತವೆ ಅಥವಾ ಅವ್ಯಯಗಳು ಹೇಳಲ್ಪಡುತ್ತವೆ. ಆದರೆ ಅವುಗಳು ಉಪಸರ್ಗ ಆಗಲ್ಲ. ಈ ಉಪಸರ್ಗಗಳು ಎಷ್ಟಿವೆ ಇಲ್ಲಿ ವೃತ್ತಿಯಲ್ಲಿ? ವರದರಾಜರ ವೃತ್ತಿ ಹೇಳ್ತಾರೆ ನೋಡಿ. ಪ್ರಾದಯೋ ಕ್ರಿಯಾಯೋಗೆ ಉಪಸರ್ಗ ಸಂಜ್ಞಾಸ್ಯು. ಈ ಉಪಸರ್ಗ ಕ್ರಿಯಾಯೋಗಕ್ಕಿಂತ ಹಿಂದಿನದು ಒಂದು ಸೂತ್ರ ಬರುತ್ತದೆ, ಪ್ರಾದಯ ಚಾದ. ಅದಕ್ಕಿಂತ ಇದು ನೋಡಿ, ಇದು 49th ಸೂತ್ರ. ಇದಕ್ಕಿಂತ ಹಿಂದಿನದು 48ನೆಯ ಸೂತ್ರ ಪ್ರಾದಯ. ಅದಕ್ಕಿಂತ ಹಿಂದಿನ ಸೂತ್ರ 47ನೆಯ ಸೂತ್ರ ಚಾದಯೋ ಅಸತ್ವೇ. ಅದಕ್ಕಿಂತ ಹಿಂದಿನ ಸೂತ್ರ ಪ್ರಾಗ್ರೀಶ್ವರಾನ್ ನಿಪಾತ. ಅಲ್ಲಿ ಪ್ರಾಗ್ರೀಶ್ವರಾನ್ ನಿಪಾತ ಅಂದರೆ ಕೆಲವು ನಿಪಾತಗಳನ್ನು ನಿಪಾತಗಳು ಅಂದರೆ ಕೆಲವು ರೆಡಿಮೇಡ್ ಪದಗಳನ್ನು ಕೊಡುವುದಷ್ಟೇ ನಿಪಾತ. ನಿಪತನಂ ನಿಪಾತ ಅಂದರೆ ಅದು ಒಂದು ನಿಯಮಬದ್ಧವಾಗಿ ಪರಿವರ್ತನ ಆಗಿರುವ ಶಬ್ದವಲ್ಲ, ನೇರಾಗಿ ಕಮ್ಮಂಡು ಡಂಪೆ ಪದ, ಒಂದು ಪದವನ್ನು ತಂದಲ್ಲಿ ಹಾಕಿಬಿಡುವುದು. ಅದಕ್ಕೆ ನಿಪಾತ, ನಿಪತನಂ ನಿಪಾತ ತಂದು ಇದೆಲ್ಲ ಮುಂದೆ ಹೇಳ್ತೀವಿ, ನಿಪಾತ ಬಂದಾಗ ಹೇಳೋಣ, ಈಗೇನು ಬೇಡ, ಇಷ್ಟೇ ಸಾಕು. ಪ್ರಾಗ್ರೀಶ್ವರಾನ್ ನಿಪಾತ ಒಂದು ಸೂತ್ರ. ಅದಾದ ನಂತರ ಚಾದಯೋ ಅಸತ್ವೇ.
ಅವ್ಯಯಗಳಿವೆ, ಚ ಮುಂತಾದಯ ಅವ್ಯಯಗಳು, ಅವುಗಳು ನಿಪಾತ ಹೇಳಲ್ಪಡುತ್ತವೆ. ಅದಾದ ನಂತರ ಪ್ರಾದಯ ಅಂದರೆ ಉಪಸರ್ಗಗಳು. ಅದು ಈ ಪ್ರಾದಯ ಎನ್ನುವುದು ಹಿಂದಿನ ಸೂತ್ರದಲ್ಲಿವೆ. ಇದು ಗಣಪಾಠ ನಿಜವಾಗಿ. ಏಕೊಂಬರಿ ಗಣಪಾಠದಲ್ಲಿ ಇಲ್ಲವೇ ಇಲ್ಲ. ಗಣಪಾಠದಲ್ಲಿ ಹೇಳಬೇಕಿತ್ತು, ನಾನು ಗಣಪಾಠ ಪುಸ್ತಕದಲ್ಲಿ ನೋಡಿದೆ. ಪ್ರಾದಯ ಎಂದು ಸೂತ್ರದಲ್ಲಿ ಹೇಳ್ತಾರೆ. ಆ ಪ್ರಾದಿಗಳು ಯಾವುವು ಎನ್ನುವುದು ಒಂದು ಗಣಪಾಠ ಇರಬೇಕು. ಗಣಪಾಠದಲ್ಲಿ ಇಲ್ಲ, ಅಥವಾ ಬೇರೆ ಗಣಪಾಠದಲ್ಲಿದೆಯೋ? ಈ ಲಘೂಕಿ ಕೊಟ್ಟಿರುವ ಗಣಪಾಠದಲ್ಲಿ ಪ್ರಾದಯ ಇಲ್ಲವೇ ಇಲ್ಲ, ಇರಬೇಕಿತ್ತು. ಆಯಿತು, ಇಲ್ಲಿ ನೋಡಿ, ಈ ಪ್ರಾದಯ ಅಂದರೆ ಮುಂತಾದ ಪದಗಳು ಕ್ರಿಯಾಯೋಗೆ, ಕ್ರಿಯಕ್ಕೆ ಮೊದಲು ಸೇರಿಸಿದ್ದರೆ, ಕ್ರಿಯಕ್ಕೆ ಹಿಂದೆ ಸೇರಿಸಿದ್ದರೆ ಅವುಗಳು ಉಪಸರ್ಗ ಹೇಳಲ್ಪಡುತ್ತವೆ. ಉಪಸರ್ಗ ಕ್ರಿಯಾಯೋಗೆ ಎಂಬುದು ಸೂತ್ರ. ಈ ಪ್ರಾದಯ ಯಾವುದು ಇಲ್ಲಿ ಲಿಸ್ಟ್ ಕೊಟ್ಟರು ನೋಡಿ. ಪರ ನಾನು ಸುಮ್ಮನೆ ಕೌಂಟ್ ಮಾಡ್ತಾ ಇದ್ದೀನಿ, ಎಣಿಸ್ತಾ ಇದ್ದೀನಿ. ಪರ ಅಪ ಸಮ ಅನು ಅವ ನಿಸ್ ನಿರ್ ದುಸ್ ದುರ್ ವಿ ಆ ನೀ ಅಧಿ, ಇನ್ನೊಂದು ಅಪಿ, ಏನಪ್ಪ, ಅಪಿ ಅತಿ ಸು ಉತ್ತು ಅಭಿ ಪ್ರತಿ ಪರಿ ಉಪ ಅಂದ್ರೇನು? 12 + 10 22 ಆಯಿತು, 22 ಆಯಿತು. ಈ 22 ಉಪಸರ್ಗಗಳು ಹೇಳಲ್ಪಡುತ್ತೆ. ಅದು ಯಾವಾಗ ಧಾತುವಿಗೆ ಸೇರಿಸದಿದ್ದರೆ ಉಪಸರ್ಗ ಹೇಳೋದಕ್ಕೆ ನಿಪಾತಗಳು ಅಥವಾ ಅವ್ಯಯಗಳೇ ಹೇಳ್ತೀವಿ ಅಷ್ಟೇ. ಸೊ ಉಪಸರ್ಗ ಅಂದರೆ ಏನು ಗೊತ್ತಾಯಿತು. ಈಗ ಇಲ್ಲಿ ಪರ ಅಪ ಇದೆಲ್ಲ ಲಿಸ್ಟು ಅಲ್ಲೇ ಇದೆ, ನೀವು ಪುಸ್ತಕದಲ್ಲಿದೆ, ನೀವು ನೋಡ್ಬೋದು. ಏತೆ ಪ್ರಾದಯ ಆಯಿತು. ಈಗ ಮುಂದಿನ ಸೂತ್ರ, ಧಾತು ಅಂದ್ರೇನು? ಭೂವಾದಯೋ ಧಾತವಃ. ಭೂ ಎಂಬುವವು ಧಾತುಗಳಿಗೆ ಕ್ರಿಯೆಗಳನ್ನು ತಯಾರು ಮಾಡುವುದಕ್ಕೆ ಕ್ರಿಯಾಪದಗಳ ಮೂಲ ರೂಪಕ್ಕೆ ಧಾತು ಹೇಳ್ತೀವಿ. ಕ್ರಿಯಾಪದಗಳ ಮೂಲ ರೂಪ, ಕ್ರಿಯಾಪದಗಳ ಬೇಸಿಕ್ ಮೂಲ ರೂಪಕ್ಕೆ ಧಾತು ಎಂದು ಹೇಳ್ತೀವಿ. ಅದು ಧಾತು ಅಂದರೆ ನಾನು ಹೇಳಿದ ಹಾಗೆ ಪಾಣಿನಿ ಹೇಳ್ತಾ ಇಲ್ಲ. ಪಾಣಿನಿ ಒಂದು ಧಾತುಗಳದು ಒಂದು ಲಿಸ್ಟ್ ಮಾಡಿದ್ದಾರೆ, ಪಟ್ಟಿಕ. ಅದಕ್ಕೆ ಧಾತು ಪಾಠ ಹೇಳ್ತೀವಿ. ಧಾತುಗಳು ಎಷ್ಟಿರುತ್ತವೆ, ಏನಿರುತ್ತವೆ, ಒಂದು ಸ್ವಲ್ಪ ಐಡಿಯಾ ಬೇಕು, ಅದು ಮುಂದೆ ಹೇಳಿಬಿಡೋಣ, ಈಗ ಬೇಡ. ಧಾತು ಅಂದರೆ ಏನು, ಏನಾಗ್ತದೆ ಮುಂದೆ ಹೇಳೋಣ. ಸೊ ಈ ಧಾತುಗಳ ಪಟ್ಟಿ ಮಾಡಿದ್ದಾನೆ, ಅದರಿಂದ ಹೇಳ್ತಾ ಇದ್ದಾರೆ ಆ ಪಟ್ಟಿಯಲ್ಲಿ ಇದೆ ನೋಡಿ, ಅವು ಧಾತುಗಳು ಎಂದು ಪಾಣಿನಿ. ಅಂದರೆ ಈ ಡೆಫಿನಿಷನ್ ವಿಚಿತ್ರ ಡೆಫಿನಿಷನ್, ಇದು ಈ ಲಕ್ಷಣ ವಿಚಿತ್ರವಾಗಿದೆ. ಅಂದರೆ ತಾನೊಂದು ಲಿಸ್ಟ್ ಮಾಡಿಕೊಟ್ಟಿದ್ದು, ಆ ಲಿಸ್ಟ್ನಲ್ಲಿ ಪದಗಳಿವೆ ನೋಡು, ಅವುಗಳನ್ನು ಧಾತು ಹೇಳುತ್ತೀನಿ. ಧಾತುವನ್ನು ಈ ಹೆಸರುಗಳು ಪಾಣಿನಿ ತಯಾರು ಮಾಡಿಕೊಂಡಿದ್ದೆ, ತಾನು ಮಾಡಿಕೊಂಡಿರುವ ಈ ಹೆಸರುಗಳೇ ಉಪಸರ್ಗ ಕ್ರಿಯಾಯೋಗೆ ತಾನೇ ಮಾಡಿಕೊಂಡಿದ್ದ. ಪಾಣಿನಿ ತಾನೇ ಕೆಲವು ಸಂಜ್ಞೆಗಳು ಅಥವಾ ಕೆಲವು ಹೆಸರುಗಳು ಮಾಡಿಕೊಂಡು ಆ ಹೆಸರುಗಳನ್ನು ತನ್ನ ಸೂತ್ರಗಳಲ್ಲಿ ತಾನು ಬಳಸ್ತಾ ಇದ್ದಾನೆ. ಅದರಿಂದ ಈ ಸಂಜ್ಞೆಗಳು ಪಾಣಿನಿ ಕೊಟ್ಟಿರುವ ಹೆಸರುಗಳು, ಅಥವಾ ತನಗಿಂತ ಹಿಂದಿನ ಆಚಾರ್ಯರು ಯಾರಾದರೂ ಬಳಸಿದ್ದರೋ ಏನೋದು ಗೊತ್ತಿಲ್ಲ, ನಾನು ಅಷ್ಟು ವ್ಯಾಕರಣ ಪಂಡಿತನಲ್ಲ. ಸೊ ತನಗಿಂತ ಹಿಂದಿನ ಕಾಲದಲ್ಲಿಯೂ ಮಾಡಿರಬಹುದು, ಕೆಲವು ಮಾಡಿರಬಹುದು, ಕೆಲವು ಪಾಣಿನಿ ತಾನು ಸೇರಿಸ್ಕೊಂಡಿರಬಹುದು. ಆಯಿತು, ಇದೆಲ್ಲ ವ್ಯಾಖ್ಯಾನಕಾರರು ಏನು ಹೇಳಲ್ಲ, ತುಂಬ ದೊಡ್ಡ ವ್ಯಾಖ್ಯಾನ ಆಗಿಬಿಡ್ತದೆ. ಇಷ್ಟೇ ಇರಲಿ. ಭೂವಾದಯ, ಇದು ಭೂವಾ ಎರಡು ಇದೆ, ಅದು ಭ್ವಾದಯ ಇರಬೇಕಿತ್ತು, ಭುವಾದಯ ಬಂದುಬಿಟ್ಟಿತು. ಭೂವಾದಯ ಅದು ಸ್ವಲ್ಪ ಕ್ರಿಯಾವಾಚಿನ, ಅಯ್ಯೋ ಹೇಳಿಬಿಟ್ಟರಪ್ಪ ವೃತ್ತಿಗಾರರು, ಹೇಳುವುದಾ ಕಾಂಪ್ಲಿಕೇಟ್ ಆಗ್ತದೆ. ಇದು ಭೂ ಆದಯ ಭ್ವಾದಯ ಎಂದು ಏನಾಗಬೇಕು, ಯಣಾದೇಶ ಸಂಧಿ ಆಗಬೇಕಿತ್ತು. ಭೂ ಆದಯ ಭ್ವಾದಯ. ಅವರು ಪಾಣಿನಿ ಭ್ವಾದಯ ಹೇಳುವಕ್ಕಿಂತ ಭೂವಾದಯ ಎಂದು ಹೇಳಿಬಿಟ್ಟ. ವಕಾರ ಸೇರಿಸಿಬಿಟ್ಟರೆ ಈ ವಕಾರಕ್ಕೇನರ್ಥ? ಕೆಲವರೇನು ಹೇಳಿದ್ದಾರೆ ಗೊತ್ತಾ, ಪಂಡಿತರು ವೈಯಾಕರಣರು, ಅದು ಪಾಣಿನಿ ತಪ್ಪು ಮಾಡಿದ, ತನ್ನ ನಿಯಮವನ್ನು ತಾನೇ ಉಲ್ಲಂಘಿಸಿ ಭ್ವಾದಯಕ್ಕೆ ಭುವಾದಯ ಹೇಳಿಬಿಟ್ಟ, ಭೂವಾದಯ ಅದು ಸರಿಯಾಗಿಲ್ಲ, ತಪ್ಪು ಎಂದು ಕೆಲವರು ಹೇಳಿದ್ದಾರೆ. ಈಗ ಕೆಲವರು ಏನಿದೆ ಅಂದರೆ, ಒಂದು ನಿಯಮ, ದೊಡ್ಡವರನ್ನು, ನಮಗಿಂತ ಹಿಂದಿನವರನ್ನು, ಅವರೆಲ್ಲ ವ್ಯಾಕರಣ ಪಂಡಿತರು, ನಾವು ಅವರಿಂದಲೇ ಕಲಿತುಕೊಳ್ತೀವಿ. ಅವರದು ಏನೋ ಅಪ್ಪಿತಪ್ಪಿ ಪದ ಆಗಿಬಿಟ್ಟರೆ ನಾವು ಅದನ್ನು ತಪ್ಪು ಎಂದು ಹೇಳಬಾರದು. ಅದನ್ನು ಏನು ಹೇಳ್ತೀವಿ, ಆರ್ಷ ಪ್ರಯೋಗ ಹೇಳ್ತೀವಿ. ದೊಡ್ಡವರು ಎಲ್ಲ ತಿಳಿದಿದ್ದರೂ ಏನೋ ಒಂದು ಜಾರಿ ಆಯಿತೋ ಏನೋ ಆಯಿತು, ಅದರಿಂದ ಅನೇಕ ಕಾರಣಗಳಿರುತ್ತವೆ. ಅದರಿಂದ ದೊಡ್ಡವರು ಮಾಡಿದ್ದಕ್ಕೆ ತಪ್ಪು, ಏಕೆಂದರೆ ಅವರೆಲ್ಲ ಗೊತ್ತು, ಅವರಿಗೆ ಗೊತ್ತಿಲ್ಲ ಎಂದಲ್ಲ, ನಿಯಮ ಗೊತ್ತಿದೆ, ಬೇಕೆಂದೇ ಮಾಡಿದ್ದಾರೆ. ಅದರಿಂದ ಭುವಾದಯೋ ಅದು ತಪ್ಪಲ್ಲ, ಅವರು ಬೇಕೆಂದೇ ಮಾಡಿದ್ದಾರೆ. ಬೇಕೆಂದು ಮಾಡಿದ್ದರೆ ಭೂ ಮತ್ತು ವಾ
ಎರಡು ಪದಗಳೇಕೆ ಅಂದರೆ ಇವರೇನು ಹೇಳಿದ್ದಾರೆ ಅಂದರೆ, ಈ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಿಗೋ ಲಘುಕಾರ ಕೊಟ್ಟಿದ್ದ ಏನಿಗೆ ಮೊದಲು ಹೇಳ್ತೀನಿ. ನಾನು ಮೊದಲೇ ವಿಮರ್ಶೆ ಮಾಡುವುದೇಕೆ ಮೊದಲು ಹೇಳಿದ್ದು ಹೇಳೋಣ. ನನ್ನ ವಿಮರ್ಶೆ ಕೊನೆಗೆ ಹೇಳ್ತೀನಿ ಕೊನೆಗೆ ಹೇಳ್ತೀನಿ ಅಲ್ಲವೇ. ಭೂವಾದಯೋ ಧಾತವಃ, ಅದಕ್ಕೆ ವೃತ್ತಿಕಾರರು ಏನು ಹೇಳಿದ್ದಾರೆ ಅಂದರೆ, ಭೂವಾದಯ ವಾಸದೃಶಾಹ. ಇಲ್ಲಿಲ್ಲ, ನಮ್ಮ ಗುರುಗಳು ಹಾಗೆ ಹೇಳಿದ್ದಾರೆ. ನಾನು ಓದಿರುವ ಪುಸ್ತಕದಲ್ಲಿ ಭೂವಾದಯೋ ವಾಸದೃಶಾಹ ಎಂದಿದೆ, ಇಲ್ಲಿ ವೃತ್ತಿಯಲ್ಲಿ ಇಲ್ಲವೇ ಇಲ್ಲ ನಾನು ಕಲಿತಿದ್ದು ಯಾವಾಗ 79 ಕಲಿತುಕೊಂಡೆ. ತುಂಬ ವರ್ಷ ಆಯಿತು. 79 ಅಂದರೆ 30, 25 ಒಬ್ಬೊಬ್ಬ 50 ಇಯರ್ಸ್ ಆಯಿತು. 50 ಇಯರ್ಸ್ ಹಿಂದೆ ಕಲಿತುಕೊಂಡಿದ್ದು ಇದು. ಅಂದ್ರೇನು? ಭ್ವಾದಯ ಅಂದರೆ ಭ್ವಾದಯ ವಾಸದೃಶಾಹ ಎಂದು ಹೇಳಿದ್ದಾರೆ. ಆಯಿತು. ವಾ ಅಂದರೇನು? ವಾ ಅಂದರೆ ವಾತಿ ವಾ ಗತಿ ಗಂಧನಯೋ. ನಿಮಗೆ ಗೊತ್ತಿದ್ದರೆ, ಇಲ್ಲದಿದ್ದರೆ ಎಷ್ಟು ಅರ್ಥವಾಗ್ತದೋ ಅಷ್ಟು ತಿಳ್ಕೊಂಡು. ಸ್ವಲ್ಪ ಗೊತ್ತಿರುವವರಿಗೆ ಹೇಳ್ತೀನಿ. ವಾ ಎನ್ನುವುದು ಇನ್ನೊಂದು ಧಾತು ಇದೆ. ವಾ ಗತಿ ಗಂಧನಯೋ, ವಾಯು ಪದ ಆಯಿತು ನೋಡಿ. ಆ ವಾನಿಂದಲೇ ವಾತಿ, ವಾತಂ, ವಾತಃ. ವಾತಃ ವಾತಿ ಅಂದರೆ ಬೀಸುವುದು. ವಾತಿ ವಾ ಗತಿ ಗಂಧನಯೋ, ಅದು ಬೀಸುತ್ತದೆ ಅಥವಾ ಗಂಧವನ್ನು ಮಾಡ್ತದೆ, ಅದಕ್ಕೆ ವಾ ಎಂದು ಹೇಳ್ತೀವಿ. ಸೊ ಇದು ಭೂ ಸದೃಶವು, ಭೂ ಆದಿಗಳು ವಾ ಸದೃಶವು. ಅದಕ್ಕೆ ವೃತ್ತಿಯಲ್ಲಿ ಹೇಳ್ತಾರೆ ನೋಡಿ, ವಾ ಅಂದರೆ ಕ್ರಿಯಾವಾಚಿನಃ. ಒಂದು ಕ್ರಿಯೆಯನ್ನು ತೋರಿಸುವ ಭೂಶಬ್ದ ಇರಬೇಕು. ಏಕೆಂದರೆ ಭೂಶಬ್ದ ಪೃಥ್ವಿ ಆಗುತ್ತದೆ, ಭೂಶಬ್ದ ಧಾತು ಆಗುತ್ತದೆ. ಅದರಿಂದ ಪೃಥ್ವಿ ಅರ್ಥವಾಗಿರುವ ಪೃಥಿವ್ಯರ್ಥಕ ಭೂಶಬ್ದ ಅಲ್ಲ ಹತ್ರ. ಇದು ಕ್ರಿಯಾವಾಚಿ ಭೂಶಬ್ದ, ಪೃಥಿವ್ಯರ್ಥಕ ಭೂಶಬ್ದ ಅಲ್ಲ. ಭೂ ಅಂದರೆ ಭೂಮಿ, ಭೂಮಿ, ಪೃಥ್ವಿ ಅದು ಪೃಥ್ವಿ. ಅದರಿಂದ ಪೃಥಿವ್ಯರ್ಥಕ, ಪೃಥ್ವಿ ಎಂಬ ಅರ್ಥ ಬರುವ ಆ ಭೂಶಬ್ದ ಇಲ್ಲಿ ಬಳಸಲಿಲ್ಲ. ಇದು ಕ್ರಿಯಾವಾಚಿನಃ ಭೂಶಬ್ದ, ಕ್ರಿಯಾವಾಚಿ ಭೂಶಬ್ದ ಅಂದರೆ ಒಂದು ಕ್ರಿಯೆಯನ್ನು ಸೂಚಿಸುವ. ಭೂ ಅಂದರೆ ಭೂಭವತಿ, ಭೂನಿಂದ ಭವತಿ ಆಗುತ್ತದೆ. ಗೊತ್ತಿಲ್ಲದವರು ಸುಮ್ಮನೆ ಕೇಳಿ, ಮಿಕ್ಕ ಜನರಿಗೆ ಅರ್ಥವಾಗ್ತದೆ ಅಲ್ಲವೇ. ಅಂದರೆ ಇಲ್ಲಿ ಭೂ ಆದಯ, ಅದು ವಾ ಅಂದರೇನು? ವಾ ಅಂದರೆ ಕ್ರಿಯಾಸೂಚಕ. ವಾ ಅಂದರೆ ಕ್ರಿಯಾಸೂಚಕ ಹೇಗಾಗುತ್ತದೆ? ನಮ್ಮರವರು ಹೇಳಿದ್ದರೂ ನಾವು ಒಪ್ಪಬೇಕು. ವಾ ಅಂದರೆ ವಾತಿ ಎಂದು ತಗೊಂಡರು, ವಾಯುವುದು ಬೀಸುವುದು ಎಂದು. ಬಟ್ ಐ ಟೆಲ್ ಯು, ಭೂ ಶಬ್ದಕ್ಕೆ 2 ಅರ್ಥಗಳಿವೆ. ಪೃಥ್ವಿ ಇದೆ, ಕ್ರಿಯಾಪದ ಧಾತು ಆಗುತ್ತದೆ. ವಾ ಶಬ್ದಕ್ಕೆ 2 ಇದೆ. ವಾ ಅಂದರೆ ವಿಕಲ್ಪ ಇದೆ ವಾ ಅಥವಾ ಆಗುತ್ತದೆ, ಅದು ಆಗುತ್ತದೆ. ಅದರಿಂದ ವಾ ಅಂದರೆ ವಾತೆ, ವಾ ಅಂದರೆ ಕ್ರಿಯಾಪದವೇ ಆಗುತ್ತದೆ ಎಂದು ಹೇಳೋಕ್ಕಾಗಲ್ಲ. ವಾ ಅಂದರೆ ಅಥವಾ ಎಂದು ಅರ್ಥ ಇದೆ ನೋಡಿ, ಆ ಅರ್ಥದೂ ಆಗುತ್ತದೆ. ಅಥವಾ ಕನ್ನಡದಲ್ಲಿಯೂ ಅಥವಾನೇ ಹೇಳ್ತಾರಲ್ಲ, ಇಲ್ಲದೇ ಹಾಗೆ. ಅದರಿಂದ ವಾ ಶಬ್ದದಿಂದ ಕ್ರಿಯಾ ಆಗುತ್ತದೆ ಎಂದು ಹೇಳೋಕ್ಕಾಗಲ್ಲ. ಏನೋ ಅವರು ಹೇಳಿಬಿಟ್ರು. ಏನೋ ಕೆಲವರು ಹೇಳ್ತಾರೆ, ಇಲ್ಲೇನೋ ತಪ್ಪ ಏನೋ ಸಮರ್ಥಿಸಬೇಕು. ಅವರೇನು ಹೇಳ್ತಾರೆ, ಸ್ಥಿತಸ್ಯ ಗತಿ ಸಮರ್ಥನೀಯ ಎಂದು ಒಂದು ನಿಯಮ ಇದೆ. ಶ್ಲೋಕದಲ್ಲಿ, ಮಂತ್ರದಲ್ಲಿ, ಏನಾದರೂ ಇಂಥ ಮುಖ್ಯ ಗ್ರಂಥದಲ್ಲಿ ಏನಾದರೂ ಪದ ಬಂದರೆ ದೊಡ್ಡವರನ್ನು ತಪ್ಪು ಹಿಡಿಯುತ್ತಾ ಹೋಗಬಾರದು. ಅದು ಮರ್ಯಾದೆ ಅಲ್ಲ. ವಿದ್ಯಾರ್ಥಿ ಕಲಿಯುವವರು ಅಲ್ಲ. ಅವರು ಹೇಳಿದ್ದನ್ನು ಹೇಗಾದರೂ ಸಮರ್ಥಿಸಿ, ವ್ಯಾಕರಣ ಪಾಂಡಿತ್ಯ ತೋರಿಸಿ ಆದಷ್ಟು ಮಟ್ಟಿಗೂ ಸಮರ್ಥಿಸಿ ಹೇಳಬೇಕು, ಆದಷ್ಟು ಮಟ್ಟಿಗೂ. ಅದರಿಂದ ವಾ ಅಂದರೆ ವಾತಿ ಎಂಬ ಕ್ರಿಯಾಪದ ಇದೆಲ್ಲ. ಹಾಗೆಯೇ ಒಂದು ಕ್ರಿಯಾಸೂಚಕ, ಕ್ರಿಯಾವಾಚಿ. ವಾಚಿ ಅಂದರೆ ಸೂಚಕ, ವಾಚಿ ಅಂದರೆ ಸೂಚಕ. ಕ್ರಿಯೆಯನ್ನು ಸೂಚಿಸುವಂಥ, ಕ್ರಿಯೆ ಸೂಚಿಸುವುದಲ್ಲ ಅಥವಾ ಕ್ರಿಯಾ ಅರ್ಥವಾದು. ಕ್ರಿಯೆ ಎಂಬ ಅರ್ಥವುಳ್ಳ ಭ್ವಾದಿ, ಭೂ ಮುಂತಾದ ಪದಗಳಿವೆ ನೋಡಿ. ಒಂದು ಪಟ್ಟಿ ಇದೆ, ಪಟ್ಟಿಕಾ ಇದೆ. ಯಾವ ಪಟ್ಟಿ? ಧಾತುಪಟ್ಟಿ, ಧಾತು ಪಾಠ ಹೇಳ್ತೀವಿ. ಅವುಗಳು ಧಾತುಗಳು ಹೇಳಲ್ಪಡುತ್ತವೆ. ವೃತ್ತಿ ನೋಡಿ ಅದೇ. ಕ್ರಿಯಾವಾಚಿನೋ ಭ್ವಾದಯೋ ಧಾತು ಸಂಜ್ಞಾಸ್ಯು. ಈಗ ಗೊತ್ತಾಯಿತು. ಉಪಸರ್ಗ ಕ್ರಿಯಾಯೋಗೆ ಎಂಬ ಸೂತ್ರದಿಂದ ಉಪಸರ್ಗ ಅಂದರೇನು ತಿಳ್ಕೊಂಡಿದ್ದೀವಿ. ಪ್ರಾಪರ ಇತ್ಯಾದಿಗಳು 22 ಇವೆ. ಅವು ಧಾತುಪದಕ್ಕೆ, ಧಾತುಕ್ಕೆ ಅಥವಾ ಕ್ರಿಯಾಪದಕ್ಕೆ ಸೇರಿಸಿದಾಗ ಮೊದಲು, ಅಂದರೆ ಹಿಂದೆ ಸೇರಿಸಿದಾಗ ಅವುಗಳು ಉಪಸರ್ಗ ಹೇಳಲ್ಪಡುತ್ತವೆ. ಒಂದಾಯಿತು. ಎರಡನೇದು ಧಾತು ಅಂದರೇನು? ಭೂ ಮುಂತಾದಗಳು ಧಾತುಗಳಾಗಿವೆ. 2 ಪದಗಳು ಗೊತ್ತಾಯಿತು. ಈಗ ಸೂತ್ರಕ್ಕೆ ಬನ್ನಿ. ಉಪಸರ್ಗಾತ್ ಧೃತಿಧಾತವು ಅಲ್ಲವೇ? ಉಪಸರ್ಗಕ್ಕಿಂತ ಇಲ್ಲಿ ಇನ್ನೊಂದು ಪದ ಬೇಕು. ಇದು ಸ್ವಲ್ಪ ಕ್ಲಿಷ್ಟವಾಗಿದೆ. ಉಪಸರ್ಗಾತ್ ಪಂಚಮಿ ವಿಭಕ್ತಿ,
ಋತಿ ಧಾತವು ಅಂದರೆ ಋತಿ ಸಪ್ತಮಿ. ಋತಿ ಅಂದರೆ ತಕಾರ ತಪರಾದಿ. ರು ಅಂದರೆ ತಪರ, ದೀರ್ಘ ರುಕಾರ ಅಲ್ಲ, ಹ್ರಸ್ವ ರುಕಾರ. ಋತ್ತು ತಪರಸ್ ತತ್ಕಾಲಸ್ಯ ಹಿಂದೆ ಕೇಳಿದ್ದೀವಲ್ಲ ಅದೇ. ಅಂದರೆ ರುಕಾರವು ಇಲ್ಲಿ ಹ್ರಸ್ವ ಹೇಳಿದೆ, ಹ್ರಸ್ವವೇ ತಗೋ, ದೀರ್ಘ ತಗೊಳ್ಳಬೇಡ ಎಂದರ್ಥ. ರು ಅಷ್ಟೇ, ಹ್ರಸ್ವವೇ. ಋತಿ ಧಾತವು ಎರಡು ಸಪ್ತಮಿ ವಿಭಕ್ತಿಗಳು. ಅಂದರೆ ಋತಿ ಎನ್ನುವುದು ವಿಶೇಷಣ, ಧಾತವು ಎನ್ನುವುದು ವಿಶೇಷ. ಇದು ಎಡ್ಜೆಕ್ಟಿವ್, ಇದು ನೌನ್. ಇಲ್ಲಿ ವಿಶೇಷಣ ವಿಶೇಷ ಸಂಬಂಧವಿದ್ದರೆ ಇದಕ್ಕೆ ಏನು ಹೇಳಬೇಕು? ಯಸ್ಮಿನ್ ತದಾದಾವಲ್ಗ್ರಹಣೆ ಒಂದು ಪರಿಭಾಷಾ ಇದೆ. ಪರಿಭಾಷಾ ಸೂತ್ರಕ್ಕೆ ಅನುಗುಣವಾಗಿ, ಇದು ವಾರ್ತಿಕ, ಪರಿಭಾಷಾ ವಾರ್ತಿಕ. ಇದಕ್ಕೆ ಅನುಗುಣವಾಗಿ ಮೊದಲು ಈಗ ಹೇಳ್ತೀನಿ ನೋಡಿ, ನಿಮಗೆ ಅರ್ಥವಾಗ್ತದೆ. ಇದು 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 ನಾನು ಒರೆಸಿ ಹೇಳಿಬಿಡ್ತೀನಿ, ನಿಮ್ಗೆ ಅರ್ಥವಾಗ್ತದೆ. ಉಪಸರ್ಗಾತ್, ಇಲ್ಲಿ ನೋಡಿ, ಉಪಸರ್ಗಾತ್ಗೆ ಆತ್ ಎನ್ನುವುದು ಮೇಲಿನಿಂದ ಒಂದು ಪದ ಬರುತ್ತಾ ಇದೆ. ಇದು ಹೇಳಿದರೆ ನಿಮ್ಗೆ ಅರ್ಥವಾಗ್ತದೆ. ಆತ್ ಅಂದರೆ ಏನು? ಆದ್ಗುಣ, ಮೇಲಿನಿಂದ ಸೂತ್ರ. ಆದ್ಗುಣ ಸೂತ್ರದಿಂದ ಆತ್ ಬರುತ್ತಾ ಇದೆ. ಆವಾಗ ಏನು ಹೇಳ್ತೀವಿ? ಆತ್ ಉಪಸರ್ಗಾತ್. ಇದು ನೋಡಿ, ಆತ್ ಉಪಸರ್ಗಾತ್. ಓಕೆ, ಕಂಡು ಬರ್ತಾ ಇದೆಯಾ? ಈಗ ನೋಡ್ರಿ, ಆತ್ ಉಪಸರ್ಗಾತ್. ಇದು ಸಂಧಿಯಲ್ಲಿ ಎರಡು ಇರುತ್ತದೆ, ಪೂರ್ವ ಪದ, ಉತ್ತರ ಪದ. ಎಲ್ಲ ಕಡೆ ಎರಡೆರಡೆ, ಒಂದು ಹಿಂದಿನ ಪದ, ನಂತರ ಪದ, ಹಿಂದಿನ ಪದ, ನಂತರ ಪದ, ಮುಂದಿನ, ಹಿಂದಿನ, ಮುಂದಿನ. ಓಕೆ, ಆತ್ ಮೇಲಿನಿಂದ ಬಂತು, ಉಪಸರ್ಗಾತ್ ಈ ಸೂತ್ರದಲ್ಲಿದೆ. ಆತ್ ಉಪಸರ್ಗಾತ್ ಎರಡೂ ಒಂದೇ ವಿಭಕ್ತಿ ಇದೆ. ಒಂದೇ ವಿಭಕ್ತಿ ಎರಡು ಪದಗಳಿದ್ದರೆ ಒಂದು ವಿಶೇಷಣ, ಇನ್ನೊಂದು ವಿಶೇಷ ಆಗುತ್ತದೆ. ಆತ್ ಉಪಸರ್ಗಾತ್ ಅಂದರೆ ಅವರ್ನಾದ್ ಉಪಸರ್ಗಾತ್. ಅದಕ್ಕೋಸ್ಕರ ವೃತ್ತಿಕಾರರು ನೋಡಿ ನೀವೇನು ಹೇಳಿದ್ದಾರೆ? ಅವರ್ನಾಂತಾದ್ ಉಪಸರ್ಗಾತ್. ಆ ಅಂಥ ಪದ ಎಲ್ಲಿಂದ ಬಂತು? ಅದಕ್ಕೊಂದು ನಿಯಮ ಇದೆ. ಪೂರ್ವ ಪದ, ಉತ್ತರ ಪದ. ಪೂರ್ವ ಪದಕ್ಕೆ ವಿಶೇಷಣ, ಉತ್ತರ ಪದಕ್ಕೆ ವಿಶೇಷಣ. ಉತ್ತರ ಪದ ಯಾವುದು? ಋತಿ ಧಾತವು. ಧಾತು ನಾಮಪದ, ಋತಿ ಎನ್ನುವುದು ವಿಶೇಷಣ. ಅದು ನೌನ್ ಎಡ್ಜೆಕ್ಟಿವ್ ಆಯಿತು, ವಿಶೇಷಣ ವಿಶೇಷ. ಋತಿ ಎನ್ನುವುದು ಎಡ್ಜೆಕ್ಟಿವ್, ಧಾತು ಎನ್ನುವುದು ಋತಿ ಧಾತವು ನಾಮಪದ, ದಟ್ ಈಸ್ ಸಂಜ್ಞಾ. ಇದು ಸಂಜ್ಞಾ ಆ್ಯಂಡ್ ವಿಶೇಷಣ, ವಿಶೇಷಣ ವಿಶೇಷ. ಪೂರ್ವ ಪದದಲ್ಲಿ ವಿಶೇಷಣ ವಿಶೇಷ ಬಂದಿದೆ, ಉತ್ತರ ಪದದಲ್ಲಿ ವಿಶೇಷಣ ವಿಶೇಷ ಬಂದಿದೆ. ಎರಡಾಯ್ತಾ? ಪೂರ್ವ ಪದದಲ್ಲಿ ವಿಶೇಷಣ ವಿಶೇಷ, ಉತ್ತರದಲ್ಲಿ ವಿಶೇಷಣ ವಿಶೇಷ. ಪೂರ್ವ ಪದದಲ್ಲಿ ವಿಶೇಷಣ, ಇದು ವಿಶೇಷ. ಇಲ್ಲಿ ನೋಡಿ, ಆತ್ ವಿಶೇಷಣ, ಉಪಸರ್ಗಾತ್ ವಿಶೇಷ. ಇದು ಷಷ್ಠಿ ವಿಭಕ್ತಿ ಆಗಬಹುದು, ಇದು ಪಂಚಮಿ ವಿಭಕ್ತಿ ಇದೆ. ಈಗ ಈ ಸೂತ್ರದಲ್ಲಿ ಷಷ್ಠಿ ವಿಭಕ್ತಿಯೂ ಆಗಬಹುದು. ಷಷ್ಠಿ ವಿಭಕ್ತಿಯಲ್ಲಿಯೂ ಹಾಗೆ ವಿಶೇಷಣ ವಿಶೇಷ ಇರುತ್ತದೆ. ಆವಾಗ ಈ ವಿಶೇಷಣಕ್ಕೆ ಅಂತಪದ ಸೇರಿಸಬೇಕು ಎಂದು ಸೂತ್ರ. ಯಾವುದು? ಇಲ್ಲಿ ಲಘುನಲ್ಲಿ ಹೇಳಲಿಲ್ಲ. ಅದೇನು? ಏನ ವಿಧಿಸ್ತದಂತಸ್ಯ, ಏನ ವಿಧಿ ತದಂತಸ್ಯ ಎಂದು ಒಂದು ಸೂತ್ರ ಇದೆ. ಅದು ಪಾಣಿನಿಯಲ್ಲಿ ಬರುತ್ತದೆ, ಸಿದ್ಧಾಂತ ಕೌಮುದಿಯಲ್ಲಿ ಬರುತ್ತದೆ. ಏನ ವಿಧಿ ಅಂದರೆ ಯಾವ ಪದದಿಂದ ಈ ಉತ್ತರ ಪದ ಈಸ್ ಕ್ವಾಲಿಫೈ ಆಗುತ್ತದೋ, ವಿಧಿ ಅಂದರೆ ವಿಧಿಸಲ್ಪಡುತ್ತದೋ. ಅಂದರೆ ಎಡ್ಜೆಕ್ಟಿವ್ ನೌನ್ಗೆ ಎಡ್ಜೆಕ್ಟಿವ್, ವಿಶೇಷಕ್ಕೆ ವಿಶೇಷಣವಾದರೆ ವಿಶೇಷಣ ಪದಕ್ಕೆ ಅಂತ ಎಂದು ಸೇರಿಸಿಕೊಳ್ಳಬೇಕು. ಗೊತ್ತಾಯ್ತಾ? ಅದಕ್ಕೋಸ್ಕರ ವಿಶೇಷಣಕ್ಕೆ ಅಂತ ಪದ ಸೇರಿಸಬೇಕು. ಈಗ ಉತ್ತರ ಪದಕ್ಕೇನು ಮಾಡಬೇಕು? ಯಸ್ಮಿನ್ ವಿಧಿಸ್ತದಾದಾವಲ್ಗ್ರಹಣೆ. ಸಪ್ತಮಿ ವಿಭಕ್ತಿಯಲ್ಲಿರುವಂಥ ಪದಗಳಿದ್ದರೆ ವಿಶೇಷಣ ವಿಶೇಷ. ವಿಶೇಷಣಕ್ಕೆ ಆದಿ ಎಂದು ತದಾದವು ಅಲ್ಗ್ರಹಣೆ. ಆದವು ಅಂದರೆ ಆದಿಪದ ಅಲ್ಲಿ ಸೇರಿಸಿಕೊಳ್ಳಬೇಕು. ಇಲ್ಲಿ ಅಂತಪದ, ಅಲ್ಲಿ ಆದಿಪದ. ಈಗ ನಿಮಗೆ ಅರ್ಥವಾಗ್ತದೆ. ಇಲ್ಲಿ ನೋಡಿ, ಆತ್ ಉಪಸರ್ಗಾತ್ ಅಂದರೆ ಅವರ್ನಾಂತಾತ್ ಉಪಸರ್ಗಾತ್. ನೋಡ್ತೀನಿ ನೋಡಿ, ಪ್ರಾರ್ಚ್ಛತಿ ಉದಾಹರಣದಲ್ಲಿ ಪ್ರ ಪ್ಲಸ್ ರುಚ್ಛತಿ. ಈಗ ಇದು ಆ ಇದೆ, ಇಂದು ರು ಇದೆ ಅಲ್ಲವೇ? ಇದು ಅಕಾರಾಂತ ಉಪಸರ್ಗ. ಅಕಾರವು ಕೊನೆಗಿದೆ. ಆತ್ ಉಪಸರ್ಗಾದಂದರೆ ಅಕಾರವು ಕೊನೆಯಲ್ಲಿರುವ ಉಪಸರ್ಗ, ಅವರ್ನಾಂತಾದ್ ಉಪಸರ್ಗಾತ್. ಈಗ ಇದೆ ಅಕಾರಾಂತ ಉಪಸರ್ಗ ಪ್ರ. ಇನ್ನೊಂದು ಅದಕ್ಕಿದೆ ಋತಿ ಧಾತವು.
ಅಂದರೇನು? ರುವರ್ಣಾದವು ಧಾತವು ಏನು ಹೇಳಿದ್ದಾರೆ? ಋತಿ ಧಾತವು ರುಕಾರಾದವು ಧಾತವು ಎಂದು ವೃತ್ತಿಕಾರ ಹೇಳಿದ್ದಾರೆ. ವರದರಾಜ ಹೇಳಿದ ರುಕಾರಾದವು ಧಾತವು. ಸೊ ಇದು ರುಕಾರವು ಆದಿಯಲ್ಲಿರುವ ಧಾತು. ರುಚ್ಛ ಧಾತುವಿಗೆ ರುಕಾರವು ಆದಿಯಲ್ಲಿದೆ. ಅದಕ್ಕೋಸ್ಕರ ಅಲ್ಲಿ ಆದಿಪದ ಸೇರಿಸಿ ಋತಿ ಧಾತವು ಎಂದಿದ್ದರೆ ಋತಿ ಅಡ್ಜೆಕ್ಟಿವ್ ವಿಶೇಷಣ, ಧಾತವು ವಿಶೇಷ್ಯ. ಋತಿ ಧಾತವು ಅಂದರೆ ರುಕಾರ ಆದವು ಧಾತವು ಎಂದು ಮಾಡಿಕೊಳ್ಳಬೇಕು. ಆದಿಪದ ಸೇರಿಸಿಕೊಳ್ಳಬೇಕು. ರುಕಾರಾದವು ಧಾತವು, ಇಲ್ಲಿ ಅವರ್ಣಾಂತಾದ್ ಉಪಸರ್ಗಾತ್. ನಿಮ್ಮ ವೃತ್ತಿ ನೋಡಿ ಪುಸ್ತಕದಲ್ಲಿ, ಅವರ್ಣಾಂತಾದ್ ಉಪಸರ್ಗಾತ್ ರುಕಾರಾದವು ಧಾತವು ಪರೇ. ಈಗ ನೋಡಿ ವೃತ್ತಿ ಅದೇ ನಾವೆಷ್ಟು ಹೇಳಿದ್ದೀವಿ ಅದೇ ವೃತ್ತಿಯಲ್ಲಿ ಹಾಕಿದ್ದಾರೆ ನೋಡಿ. ಅವರ್ಣಾಂತಾದ್ ಉಪಸರ್ಗಾತ್ ರುಕಾರಾದವು ಧಾತವು ಪರೇ ವೃದ್ಧಿರೇಕಾದೇಶ ಸ್ಯಾತ್. ಇದು ನೋಡಿ, ಅಕಾರಾಂತವಾದ ಉಪಸರ್ಗ ಮೊದಲು ಬಂತು, ಪೂರ್ವಪದ. ರುಕಾರವು ಆದಿಯಲ್ಲಿರುವ ಧಾತು ಇದೆ, ರುಚ್ಛತಿ ಕ್ರಿಯಾಪದ. ಹೀಗೆ ಎರಡು ಬಂದರೆ ಪ್ರಾ ಪ್ಲಸ್ ರುಚ್ಛತಿ. ಇಲ್ಲಿ ಸಾಮಾನ್ಯವಾಗಿ ಏನು ಮಾಡಬೇಕಿತ್ತು? ಗುಣ ಬರಬೇಕಿತ್ತು. ಏಕೆ? ಆದ್ಗುಣ, ಆತ್ ಅಚಿಪರೆ ಅಥವಾ ಇಕಿಪರೆ ಗುಣ, ಆದ್ ಅಚಿಪರೆ ಗುಣ, ಅವರ್ನ ಆದ್ಗುಣ ಎಂದು ಇಲ್ಲಿ ಗುಣ ಬರಬೇಕಿತ್ತು. ಗುಣವನ್ನು ಬಾಧಿಸಿ ಗುಣವನ್ನು ಕ್ಯಾನ್ಸಲ್ ಮಾಡಿ ವೃದ್ಧಿ ಬರುತ್ತದೆ. ಅದಕ್ಕೋಸ್ಕರ ಹೇಳಿದ್ದೇನೆಲ್ಲ ಇದು ವೃದ್ಧಿ ಸಂಧಿ ಪ್ರಕರಣ. ಗುಣವನ್ನು ಕ್ಯಾನ್ಸಲ್ ಮಾಡಿ ವೃದ್ಧಿ ಬರುತ್ತಾ ಇದೆ. ಇವರು ಎಕ್ಸೆಪ್ಷನ್ನಲ್ಲಿ ಹೇಳಿದ್ದೆಲ್ಲ ಗುಣಗಳನ್ನು ಕ್ಯಾನ್ಸಲ್ ಮಾಡಿ ವೃದ್ಧಿ ಬರುವುದು ಅಥವಾ ಪರರೂಪವನ್ನು ಕ್ಯಾನ್ಸಲ್ ಮಾಡಿ ವೃದ್ಧಿ ಬರುವುದು, ಎರಡೇ ಎರಡು. ಇಲ್ಲಿ ಗುಣವನ್ನು ಪ್ರಾರ್ಚ್ಛತಿ ಆಗಲ್ಲ, ಪ್ರಾರ್ಚ್ಛತಿ. ಅದಕ್ಕೋಸ್ಕರ ಪ್ರಾ ಪ್ಲಸ್ ರುಚ್ಛತಿ ಪ್ರಾರ್ಚ್ಛತಿ ವೃದ್ಧಿ ರೇಖ. ಏಕಪೂರ್ವಪರಯೋಹ ಮೇಲಿನಿಂದ ಬರುತ್ತಾ ಇದೆ. ಇದು ಪೂರ್ವ, ಇದು ಪರ. ಈ ಎರಡರ ಸ್ಥಾನದಲ್ಲಿ ಒಂದೇ ವೃದ್ಧಿ ಬರುತ್ತದೆ. అంటే ಪ್ರಾರ್ ರು ಪ್ರಾರ್ ಆಗಿಬಿಡ್ತದೆ. ರು ಪ್ಲಸ್ ಆರ್ ಏಕಾಗುತ್ತದೆ, ಉರಂಡ್ರಪರಹ. ಈ ಎರಡರ ಸ್ಥಾನದಲ್ಲಿ ಬರಲಿರುವಂಥ ಅಕಾರ ರೇಫಸ್ಸನ್ ಪ್ರವರ್ತತೆ. ಏನದು? ಉರಂಡ್ರಪರಹ ಉಹು ಸ್ಥಾನೆ ಅಣ್ ಯಾವ ಅಕಾರ ಬರುತ್ತದೋ ಅದು ರಪರಸ್ಸನ್ ಪ್ರವರ್ತತೆ. ಅದು ರೇಫ ಪರವಾಗೇ ಬರುತ್ತದೆ. ಆ ಯಾವುದು ಬರುತ್ತದೋ ಅದು ರೇಫ ಪರವಾಗ್ತದೆ, ಆರ್ ಆಗಿಬಿಡ್ತದೆ. ಪ್ರಾ ಪ್ಲಸ್ ರು ಪ್ರಾರ್ಚ್ಛತಿ. ಆಯಿತಾ? ಅಷ್ಟೇ, ಇನ್ನೇನಿಲ್ಲ. ವೃದ್ಧಿ ಸಂಧಿ ಇದರಿಂದ ಮುಗಿಯಿತು. ವೃದ್ಧಿ ಸಂಧಿಗೆ ಒಂದೇ ಸೂತ್ರ, ವೃದ್ಧಿ ರೇಚಿ. ಮಿಕ್ಕದೆಲ್ಲ ಅಪವಾದಗಳು ನೋಡಿ. ಏತ್ಯೇದತ್ಯೂಟ್ಸು ಒಂದು ಸೂತ್ರ, ಅದರ ಮೇಲೆ 5 ವಾರ್ತಿಕಗಳು, ಮತ್ತು ಉಪಸರ್ಗಾದ ಋತಿರಾತವು ಇನ್ನೊಂದು ಸೂತ್ರ. 2 ಸೂತ್ರಗಳು ಎಕ್ಸೆಪ್ಷನಲ್ಸ್, ಅಂದರೆ ವೃದ್ಧಿ ಸಂಧಿಯಲ್ಲಿ ಅಪವಾದಗಳನ್ನು ಹೇಳುವ ಸೂತ್ರಗಳು. ಏತ್ಯೇದತ್ಯೂಟ್ಸು ಒಂದು ಸೂತ್ರ, ಉಪಸರ್ಗಾದ ಋತಿರಾತವು 2ನೇ ಸೂತ್ರ. ಈ 2 ಅಪವಾದಗಳನ್ನು ಹೇಳುತ್ತವೆ. ಈಗ ಕೆಲವು ವಾರ್ತಿಕಗಳನ್ನು ಹೇಳಿದ್ದಾರೆ. ಇದೆಲ್ಲ ಸೇರಿಸಿ ಇದರಿಂದ ವೃದ್ಧಿ ಸಂಧಿ ಮುಗಿಯಿತು. ಈಗ ಇಷ್ಟು ಮೊದಲು ಇಕೋ ಎಣಚಿ ಸಂಧಿ ಕಲಿತುಕೊಂಡಿದ್ದೇವೆ, ಅದು ಯಣಾದೇಶ ಸಂಧಿ. ಏಚೋಯವಾಯಾವಹ ಅಯಾದಿ ಸಂಧಿ 2ನೇದು. 3ನೇದು ಆದ್ಗುಣ ಗುಣಸಂಧಿ. ವೃದ್ಧಿರೇಚಿ ವೃದ್ಧಿ ಸಂಧಿ 4 ಸಂಧಿಗಳು ಕಲಿತುಕೊಂಡಿದ್ದೇವೆ. ಕೆಲವು ಸಂಜ್ಞಾ ಸೂತ್ರಗಳು, ಕೆಲವು ಪರಿಭಾಷಾ ಸೂತ್ರಗಳು, ಕೆಲವು ಅಪವಾದ ಸೂತ್ರಗಳು. ಇದು ಅವರ ಜೊತೆಗೆ ಇತ್ತು. ಬಟ್ ಮೇನ್ ಸೂತ್ರ ಈ 4. ಅದರಿಂದ 4 ಸಂಧಿಗಳಾಯಿತು. ಇದೆಲ್ಲ ನೆನಪಿಟ್ಕೊಳ್ಳಬೇಕೆಂದು ಒಂದು ಓವರಾಲ್ ಪಿಕ್ಚರ್ ಮತ್ತೆ ಸಿಂಹಾವಲೋಕನ ಮಾಡ್ತಾ ಇದ್ದೀನಿ. ಇಕೋ ಎಣಚಿಯಿಂದ ಯಣಾದೇಶ ಸಂಧಿ, ಏಚೋಯವಾಯಾವಹನಿಂದ ಅಯಾದಿ ಸಂಧಿ, ಆದ್ಗುಣದಿಂದ ಗುಣಸಂಧಿ, ವೃದ್ಧಿರೇಚಿನಿಂದ ಏಚ್ ಸಂಧಿ, ವೃದ್ಧಿ ಸಂಧಿ, ಏಚ್ ಸಂಧಿ ಅಲ್ಲ, ವೃದ್ಧಿ ಸಂಧಿ. 4 ಆಯಿತು. ಈಗ 5ನೇದು ಪರರೂಪ ಸಂಧಿ. ಮುಂದಿನ ಸೂತ್ರ ನೋಡಿ, ಏಂಗಿ ಪರರೂಪಂ. ಆಯಿತಾ? ಏಂಗಿ ಪರರೂಪಂ. ಏಂಗಿ ಪರರೂಪಂ ಅಂದರೆ ಮತ್ತೆ ಇದೆಲ್ಲಿ? ಅವರ್ನಾಥ್ ಆದ್ಗುಣದಿಂದ ಆತ್ ಬರುತ್ತಾ ಇದೆ ಅಲ್ಲವೇ? ಮತ್ತು ಮೇಲೆ ಉಪಸರ್ಗಾತ್ ಸೂತ್ರ ಇದೆ, ಅಲ್ಲಿಂದ ಉಪಸರ್ಗ ಬರುತ್ತಾ ಇದೆ. ಆತ್ ಉಪಸರ್ಗಾತ್ ಕಾಮನ್. ಆತ್ ಉಪಸರ್ಗಾತ್ ಉದಾಹರಣೆ ಹೇಳ್ತೀನಿ ನೋಡಿ. ಆತ್ ಉಪಸರ್ಗಾತ್ ಪ್ರಾ ಪ್ಲಸ್ ಏಜತೆ. ಓಕೆ, ಆತ್ ಉಪಸರ್ಗಾತ್ ಪ್ರಾ ಎನ್ನುವುದು ಅವರ್ಣಾಂತ ಉಪಸರ್ಗ.
ಆದುಪಸರ್ಗಾತ್ ಅಂದರೆ ಅವರ್ಣಾಂತಾತ್, ಅಕಾರವು ಕೊನೆಯಲ್ಲಿರುವ ಉಪಸರ್ಗ ಪ್ರ ಆಯಿತು. ಇದಕ್ಕೆ ಏನು ಹಿಂದೆ ಋತಿಧಾತವು ಎಂದು ಹೇಳಿದ್ದಾರೆ ನೋಡಿ. ಋತಿಧಾತವು ಮೇಲಿನ ಸೂತ್ರ 91 ಸೂತ್ರ, ಉಪಸರ್ಗಾದ ಋತಿಧಾತವು 91 ಸೂತ್ರ, ಏಂಗಿ ಪರರೂಪಂ 94 ಸೂತ್ರ. ಸೊ ಮೇಲಿನ ಸೂತ್ರಗಳಿಂದ ಕೆಲವು ಪದಗಳು ಬರುತ್ತವೆ ಅನುವೃತ್ತಿ. ಸೊ ಇಲ್ಲಿ ಋತಿಧಾತವು ಅಂದರೆ ಋಕಾರವು ಆದಿಯಲ್ಲಿರುವ ಋಕಾರಾದವು ಧಾತವು. ಈಗ ಋಕಾರಾದವು ಆ ಋತಿ ಎನ್ನುವುದು ಅಡ್ಜೆಕ್ಟಿವ್, ಧಾತುವಿಗೆ ಅಡ್ಜೆಕ್ಟಿವ್, ಧಾತುವಿಗೆ ವಿಶೇಷಣ. ಆ ವಿಶೇಷಣವನ್ನು ರಿಪ್ಲೇಸ್ ಮಾಡಿ ಇಲ್ಲಿ ಏಂಗಿ ಧಾತವು ಎಂದು ಹೇಳಿದ್ದಾರೆ. ಅದರಿಂದ ಆ ಋತಿ ಮಾತ್ರ ಬಿಟ್ಟು ಧಾತು ಬರುತ್ತದೆ. ಋತಿ ಬಿಟ್ಟು ಬಿಡ್ತೀವಿ, ಧಾತವು ಮೇಲಿನಿಂದ ತಗೊಳ್ತೀವಿ ಅಲ್ಲವೇ. ಆತ್ ಉಪಸರ್ಗಾತ್ ತಗೊಳ್ತೀವಿ, ಧಾತವು ತಗೊಳ್ತೀವಿ, ಆ ಋತಿ ಮಾತ್ರ ಬಿಟ್ಟು ಬಿಡ್ತೀವಿ. ಆ ಉಪಸರ್ಗಾತ್ ಋತಿಧಾತವು ಅಂದರೆ ಉಪಸರ್ಗಾತ್ ಪದ ಅನುವೃತ್ತಿ ಬರುತ್ತದೆ, ಋತಿ ಬಿಡುತ್ತೀವಿ, ಧಾತವು ಅನುವೃತ್ತಿ ಬರುತ್ತದೆ. ಮತ್ತು ಆದ್ಗುಣ ಎಂಬ ಸೂತ್ರದಿಂದ ಆತ್ ಬರುತ್ತದೆ. ಎಷ್ಟು ಪದಗಳಾಯಿತು? ಆತ ಆಯಿತು, ಉಪಸರ್ಗಾದಾಯಿತು, ಧಾತವು ಆಯಿತು, ಧಾತುವಿಗೆ ಏಂಗಿ ಪದ ವಿಡ್ಜೆಕ್ಟಿವ್ ಸೇರಿಸ್ಕೊಂಡಿದ್ದೀವಿ. ಋತಿಧಾತವು ಅಲ್ಲಿದ್ದರೆ ಇಲ್ಲಿ ಏಂಗಿ ಧಾತವು ಏಂಗಾದವು ಧಾತವು ಎಂದು ಇಲ್ಲಿ, ಅಲ್ಲಿ ಋಕಾರಾದವು ಧಾತವು ಅಲ್ಲಿತ್ತು, ಇಲ್ಲಿ ಏಂಗಾದವು ಧಾತವು ಎಂದು ಇಲ್ಲಿರಬೇಕು ಅಲ್ಲವೇ. ಆವಾಗ ಏನಾಗ್ತದೆ? ಪರರೂಪ ಬರುತ್ತದೆ. ಆತ್ ಉಪಸರ್ಗ ಅತಿಸಿ ಅವರ್ಣವು ಕೊನೆಗಿರುವ ಉಪಸರ್ಗಕ್ಕೆ ಏನು ಬೇಕು? ಏಂಗಾದವು ಧಾತವು ಅಂದರೆ ಏಂಗ್ ಅಂದ್ರೇನು? ಅದು ಪ್ರತ್ಯಾಹಾರ. ಓಂಗ್, ಏಕಾರ ಓಕಾರ, ಏಕಾರ ಓಕಾರಗಳು ಏಕಾರದಿಂದ ಶುರುವಾಗುವ ಧಾತು, ಓಕಾರದಿಂದ ಶುರುವಾಗುವ ಧಾತು. ಅದಕ್ಕಿನ್ನೊಂದು ಉದಾಹರಣೆ ಏನು? ಓಷತಿ. ಓಷತಿ, ಓಷತಿ ಅಂದರೆ ಸುಟ್ಟು ಹಾಕ್ತಾನೆ. ಉಷದಾಹೆ ಅಂದರೆ ಸುಟ್ಟು ಹಾಕ್ತಾನೆ ಎಂದು ಅರ್ಥ. ಓಕೆ, ಓಷತಿ. ಸೊ ಅವರ್ಣಾಂತ ಉಪಸರ್ಗಕ್ಕೆ ಏಂಗಾಯಿತು. ಏಕಾರವು ದಿಂದ ಶುರುವಾಗುವ ಧಾತು ಬಂದರೆ, ಓಕಾರವು ಶುರುವಾಗುವುದರಿಂದ ಧಾತು ಬಂದರೆ ಈ ಎರಡರ ಸ್ಥಾನದಲ್ಲಿ ಏನಾಗುತ್ತದೆ? ಇಲ್ಲಿ ನೋಡಿ, ಪ್ರಾ ಪ್ಲಸ್ ಎ ಜತೆ ಏನಾಗಬೇಕಿತ್ತು? ಪ್ರೈ ಜತೆ ವೃದ್ಧಿಯಾಗಬೇಕಿತ್ತು ಅಲ್ಲವೇ. ಪ್ರಾ ಪ್ಲಸ್ ಎ ಜತೆ ಪ್ರೈ ಜತೆ, ಆ ಪ್ಲಸ್ ಏಕ ಐ ಆಗುತ್ತದೆ, ಅದು ವೃದ್ಧಿ. ವೃದ್ಧಿಯನ್ನು ಕ್ಯಾನ್ಸಲ್ ಮಾಡಿ ಪರರೂಪ ಬರುತ್ತದೆ ಅಲ್ಲವೇ. ಹಿಂದೆ ಹೇಳಿದ್ದೇವೆ ನಾವು, ವೃದ್ಧಿಯನ್ನು ಕ್ಯಾನ್ಸಲ್ ಮಾಡಿ ಪರರೂಪ ಬರುತ್ತದೆ. ಪರರೂಪಗಳಲ್ಲಿ ಕೆಲವಿಗೆ ಮಾತ್ರ ಪರರೂಪವನ್ನು ಕ್ಯಾನ್ಸಲ್ ಮಾಡಿ ಕೆಲವು ಮಾತ್ರ ಗೋ ಬ್ಯಾಕ್. ಮತ್ತು ಏತ್ಯೇದತ್ಯೂಟ್ಸು ಪರರೂಪವು ಹೇಳಿದ ನಂತರ ಅದು ಅಪವಾದ. ಈ ಅಪವಾದದಲ್ಲಿ ಇನ್ನೂ ಕೆಲವು ಕ್ಯಾನ್ಸಲ್ ಮಾಡಿ ಮತ್ತೆ ಗೋಸ್ ಬ್ಯಾಕ್ ಟು ಮತ್ತೆ ವೃದ್ಧಿಗೆ ಹೋಗಿಬಿಡ್ತದೆ. ಏತ್ಯೇದತ್ಯೂಟ್ಸು ಪರರೂಪವನ್ನು ಬಾಧಿಸುತ್ತದೆ, ಏತ್ಯೇದತ್ಯೂಟ್ಸು ಏತ್ಯೇದತಿ. ಈ ಪರರೂಪ ಏಂಗಿ ಪರರೂಪ ಏನು ಮಾಡ್ತದೆ? ವೃದ್ಧಿಯನ್ನು ಬಾಧ ಮಾಡಿ ವೃದ್ಧಿಯನ್ನು ಅಪವಾದವಾಗಿ ಏಂಗಿ ಪರರೂಪಂ ಬರುತ್ತದೆ. ಏಂಗಿ ಪರರೂಪದಲ್ಲಿ ಕೆಲವು ಪದಗಳು ಅದನ್ನು ಬಾಧಿತ ಮಾಡಿ ಮತ್ತೆ ವೃದ್ಧಿಗೆ ಹೋಗುತ್ತವೆ. ಇದು ಕಾಂಪ್ಲಿಕೇಶನ್. ಅದೇ ಹೇಳಿದ್ದೀನಿ, ತುಂಬ ಕ್ಲಿಷ್ಟ ಇದು. ಪ್ರಾರಂಭಿಕ ವಿದ್ಯಾರ್ಥಿಗಳಿಗೆ ಇಷ್ಟೇನು ಬೇಡ, ಬಟ್ ಏನೋ ಅವರು ಹೇಳಿಬಿಟ್ರು, ಅದರಿಂದ ನಾವು ಹೇಳೋಣ. ಪ್ರಾ ಪ್ಲಸ್ ಏ ಜತೆ ಅಂದರೆ ಕಂಪ, ಏಜರು ಕಂಪನೆ ಅಂದರೆ ಹೀಗೆ ನಡುಗುವುದು ಎಂದರ್ಥ. ಪ್ರೇ ಜತೆ, ಪ್ರಾ ಪ್ಲಸ್ ಎ ಜತೆ ಇದೇನಾಗಬೇಕಿತ್ತು? ಪ್ರೈ ಜತೆ ವೃದ್ಧಿ ಆಗಬೇಕಿತ್ತು, ಆಗಲ್ಲ. ಏನಾಗುತ್ತದೆ? ಪರರೂಪ ಅಂದ್ರೇನು? ಏಕಪೂರ್ವಪರಯೋ ಅಧಿಕಾರ ಬರುತ್ತಾ ಇದೆ. ಈ ಈ ಎರಡರ ಜಾಗದಲ್ಲಿ ಪೂರ್ವಪರಯೋ ಸ್ಥಾನೆ ಏಕಃ ಪರರೂಪ. ಆ ಎನ್ನುವುದು ಪೂರ್ವರೂಪ, ಎ ಎನ್ನುವುದು ಪರರೂಪ. ಈ ಎರಡರ ಜಾಗದಲ್ಲಿ ಎ ಮಾತ್ರ ಬರುತ್ತದೆ. ಅಂದರೆ ಈ ಅಕಾರ ಬಿಟ್ಟು ಹೋಗಿ ಸೇರಿಸ್ತೀವಿ ಅಂತ ಅರ್ಥ, ಅಷ್ಟೇ, ಏನಿಲ್ಲ. ಈ ಅಕಾರವು ತೆಗೆದು ಬಿಡ್ತೀವಿ, ಎ ಜೋಡಿಸಿಬಿಡ್ತೀವಿ ಅಷ್ಟೇ. ಪ್ರ ಎ ಜತೆ ಪ್ರೇ ಜತೆ ಆಗುತ್ತದೆ, ಪ್ರೈ ಆಗಲ್ಲ, ಪ್ರೇ ಜತೆ. ಗೊತ್ತಾ? ಪ್ರೇ ಜತೆ. ಇಲ್ಲಿ ನೋಡಿ, ಪ್ರೇ ಮೇಲೆ ಬರೆಯುತ್ತೀನಿ, ಮೇಲೆ ಕಂಡು ಬರ್ತದೆ. ಪ್ರೇ ಜತೆ ಹೀಗೆ ಆಗ್ತದೆ, ಪ್ರೇ.
ಆಯಿತಾ? ಈಗ ಪ್ರಾ ಪ್ಲಸ್ ಓಷತಿ, ಉಷ್ ದಾಹೆ ಸುಟ್ಟು ಹಾಕುವುದು. ಪ್ರಾ ಪ್ಲಸ್ ಓಷತಿ ಏನಾಗುತ್ತೆ? ಇದು ಪ್ರೋಷತಿ ಆಗುತ್ತದೆ. ಪ್ರೌ ಆಗಲ್ಲ, ವೃದ್ಧಿ ಆಗಲ್ಲ, ಪ್ರೌಷತಿ. ನೋಡಿ, ಅವರು ಪ್ರಾ ಕೊಟ್ಟಿಲ್ಲ, ಉಪ ಕೊಟ್ಟಿದ್ದಾರೆ. ನಾವು ಉಪ ಬರೆಯುತ್ತೇನೆ. ಉಪ ಪ್ಲಸ್ ಓಷತಿ, ಉಪೋಷತಿ. ಉಪ ಪ್ಲಸ್ ಓಷತಿ. ಈ ಉಪವು ಅಕಾರಾಂತ ಉಪಸರ್ಗ, ಅವರ್ನಾದ್ ಉಪಸರ್ಗಾತ್. ನೋಡಿ, ಇದು ಏಂಗಾದೌ ಧಾತೌ ಪರೇ ಎ ಓ ಗಳಿಂದ ಶುರುವಾಗುವ ಧಾತುಗಳು ಬಂದರೆ ಆವಾಗ ಎರಡರಕ್ಕೆ ಏನಾಗುತ್ತದೆ? ಈ ಎರಡರ ಸ್ಥಾನದಲ್ಲಿ ಪರರೂಪ. ಇಲ್ಲಿ ಏಕಾರ ಬರುತ್ತದೆ, ಇಲ್ಲಿ ಓಕಾರ ಬರುತ್ತದೆ, ಆಕಾರ ಬಿಟ್ಟು ಹೋಗ್ತದೆ ಅದರಿಂದ ಇದು ಪ್ರೇಜತೆ, ಇದು ಉಪೋಷತಿ. ಇದೇನಾಗುತ್ತದೆ? ಕೆಳಗಿಂದು ಏನಾಗುತ್ತದೆ? ಉಪೋಷತಿ. ಅಲ್ಲಿ ವೃತ್ತಿಯಲ್ಲಿ ಕೊಟ್ಟರು ನೋಡಿ, ಉಪೋಷತಿ ಪೋ ಆಗಿಬಿಡ್ತದೆ ಅಷ್ಟೇ. ಉಪೋಷತಿ ಹಾಗೆ ಆಯಿತಾ? ಇದು ವೃದ್ಧಿಗೆ ಅಪವಾದ. ಕೆಲವು ಏತ್ಯೇದತ್ಯೂಟ್ಸು ಈ ಏಂಗಿ ರೂಪಕ್ಕೆ ಮತ್ತೆ ಅಪವಾದ. ಹಾಗೆ ಈಗ ಏಂಗಿ ರೂಪವಾಯಿತು. ಏಂಗಿ ರೂಪದಲ್ಲೇ ಇನ್ನೂ ಕೆಲವು ಇವೆ. ಹೇಳುವುದಾ? ಟೈಮ್ ಆಯಿತಾ? ಟೈಮ್ ಎಷ್ಟಾಯಿತು? ಸ್ವಲ್ಪ ಒಂದೆರಡಿದೆ, ಹೇಳ್ತೀನಿ ನೋಡಿ. ಇವರೇನು ಅಚೋಂತ್ಯೋದಿಟೀ, ಒಂದು ವಾರ್ತಿಕ ಹೇಳ್ತಾ ಇದ್ದಾರೆ. ಇದಕ್ಕೆ ಏಂಗಿ ಪರರೂಪಂ ನಂತರ ಶಕಂಧ್ವಾದಿಷು ಪರರೂಪಂ ವಾಚ್ಯಂ. ಶಕಂಧ್ವಾದಿಷು, ಶಕಂದು ಮುಂತಾದಗಳು ಒಂದು ಗಣಪಾಠದಲ್ಲಿ ಸಿಗ್ತವೆ. ಎಲ್ಲಿ ಒಂದು ಪದ ಹೇಳಿ ಇತ್ಯಾದಿ ಆದಯ ಎಂದು ಹೇಳಿಬಿಟ್ಟರೆ, ಪಾಣಿನಿ ಅಷ್ಟಾಧ್ಯಾಯಿ ಒಂದು ಪುಸ್ತಕ ಬರೆದ, ಧಾತುಪಾಠ ಎರಡನೆಯ ಪುಸ್ತಕ, ಇನ್ನೊಂದೇನೆಂದರೆ ಧಾತು ಸೂತ್ರ ಗಣ ಉಣಾದಿ, ಈ ಪಾಠಗಳು ಬರೆದ. ಧಾತು ಸೂತ್ರ ಗಣೋಣಾದಿ ನಾಮಲಿಂಗಾನುಶಾಸನಂ, ಈ 5 ಗ್ರಂಥಗಳು ಬರೆದ ಪಾಣಿನಿ. ಒಂದು ಧಾತುಪಾಠ, ಸೂತ್ರಪಾಠ ಅಂದರೆ ಇದು ಅಷ್ಟಾಧ್ಯಾಯಿ, ಗಣಪಾಠ ಇನ್ನೊಂದಿದೆ. ಗಣಪಾಠ ಅಂದರೆ ಇಲ್ಲಿ ಒಂದು ಪದಗಳ ಒಂದು ಲಿಸ್ಟ್ ಇರುತ್ತದೆ, ಒಂದು ಪದಗಳ ಪಟ್ಟಿ, ಕೆಲವು ಪದಗಳು. ಆ ಎಲ್ಲ ಪದಗಳು ಇಲ್ಲಿ ತುಂಬಿದ್ದರೆ ದೊಡ್ಡದಾಗ್ತದೆ ಎಂದು ಆ ಗಣಪಾಠ ಬಿಡಿಯಾಗಿ ಬರೆದಿದ್ದ ಪಾಣಿನಿ. ಅದರಿಂದ ಅದು ಶಕಂದು ಆದಿಶು ಎಂದು ಹೇಳಿದರೆ, ಶಕಂದು ಮುಂತಾದಗಳು ಅಂದರೆ ಎಲ್ಲಿರುತ್ತದೆ? ಅಲ್ಲಿ ಗಣಪಾಠದಲ್ಲಿ ನೋಡಿಕೊಳ್ಳಬೇಕು. ಶಕಂದು ಇನ್ನು ಇಷ್ಟೊಂದು ಒಂದು 5, 10, 20 ಕೆಲವೊಮ್ಮೆ ಒಂದು ಪದಗಳ ಲಿಸ್ಟ್ ಇರುತ್ತದೆ, ಅದು ಗಣಪಾಠ. ಸೊ ಧಾತುಪಾಠ, ಸೂತ್ರಪಾಠ ಇಸ್ ಅಷ್ಟಾಧ್ಯಾಯಿ, ಗಣಪಾಠ ಮುಖ್ಯವಾಗಿ ಎಲ್ಲ ಪುಸ್ತಕಗಳ ಕೊನೆಗಿರುತ್ತದೆ. ನಿಮ್ಮ ಲಘು ಪುಸ್ತಕದಲ್ಲಿ ಕೊನೆಗೂ ಗಣಪಾಠ ಇದ್ದೇ ಇರ್ಬೋದು, ಎಲ್ಲ ಕಡೆ ಇರುತ್ತದೆ. ಸೊ ಧಾತುಪಾಠ ಇರುತ್ತದೆ. ಧಾತು ಸೂತ್ರ ಗಣ ಉಣಾದಿ ಪಾಠ ಕೃದಂತದಲ್ಲಿ ಬರುತ್ತದೆ, ಅದು ಎಲ್ಲ ಕಡೆ ಇಲ್ಲ. ಅದು ಉಣಾದಯೋ ಬಹುಲಂ എന്നೊಂದು ಸೂತ್ರ ಇದೆ, ಅದು ಯಾರೂ ಹೇಳಲಿಲ್ಲ, ಅದು ಸಪರೇಟ್ ಪುಸ್ತಕ ಇದೆ. ಸಿದ್ಧಾಂತ ಕೌಮುದಿಯಲ್ಲಿ ಭಟ್ಟೋಜಿ ದೀಕ್ಷಿತರು ಮಾತ್ರ ಉಣಾದಿ ಪಾಠವನ್ನು ಎಲ್ಲ ಉಣಾದಿ ಸೂತ್ರಗಳು ಸೇರಿಸಿಬಿಟ್ಟ. ಆ ಉಣಾದಿ ಪಾಠ ಇದೆ, ಅದು ಕೃದಂತದಲ್ಲಿ ಕೆಲವು ಕಠಿಣವಾದ ಕೃದಂತ ರೂಪಗಳನ್ನು ಸಿದ್ಧಪಡಿಸುವುದಕ್ಕೆ ಸಾಧಿಸುವುದಕ್ಕೆ ಅದು ಉಣಾದಿ ಪಾಠ ಇದೆ. ಧಾತು ಸೂತ್ರ ಗಣೋಣಾದಿ ನಾಮಲಿಂಗ ಧಾತು ಸೂತ್ರ ಗಣ ಉಣಾದಿ 4 ಆಯಿತು. ನಾಮಲಿಂಗಾನುಶಾಸನಂ ಎನ್ನುವುದು ಲಿಂಗ, ಪದಗಳಿಗೆ ಯಾವ ಲಿಂಗ ಎನ್ನುವುದು ಗೊತ್ತಾಗಬೇಕಲ್ಲವೇ? ಲಿಂಗಜ್ಞಾನ ಆಗುವುದಕ್ಕೆ ಆ ಲಿಂಗಾನುಶಾಸನಂ ಎಂದು ಪದ ಬರೆದಿದ್ದಾರೆ. ಹೀಗೆ ಪಾಣಿನಿವೆ 5 ಗ್ರಂಥಗಳಿವೆ. ಪಂಚಾಂಗಂ ಪಾಣಿನೀಯಂ ಎಂದು ಹೇಳ್ತಾರೆ. ಎಲ್ಲರೂ ಹೇಳಲ್ಲ, ಕೆಲವರು ಯಾರೋ ಒಬ್ಬರು ಕಾಶಿಯಿಂದ ಪಂಡಿತರು ಬಂದರು. ಪಂಡಿತರಂದರೆ ಆವಾಗ ಅವರೊಂದು ಸನ್ಯಾಸಿ ಒಂದು ಪೀಠಾಧಿಪತಿ, ಯಾವುದೇ ಒಂದು ಬೋಧಗಯ ಮಠಕ್ಕೆ ಪೀಠಾಧಿಪತಿ. ಅವರು ಹೇಳಿದ್ದಾರೆ, ಪಂಚಾಂಗಂ ದೊಡ್ಡ ವ್ಯಾಕರಣ ಪಂಡಿತ, ಪಂಚಾಂಗಂ ವ್ಯಾಕರಣಂ ಎಲ್ಲೋ ಭೇಟಿಯಾಗಿದ್ದೀವಿ. ಅವರು ಹೇಳಿದ್ದಾರೆ ಪಂಚಾಂಗಂ ವ್ಯಾಕರಣಂ ಎಂದು. ಆಯಿತಾ? ಸೊ ಇಲ್ಲಿ ಶಕಂದ್ವಾದಿಷು ಪರರೂಪಂ ವಾಚ್ಯಂ ಎನ್ನುವುದು ವಾರ್ತಿಕ. ಆದರೆ ಅಲ್ಲಿ ಪರರೂಪಕ್ಕೆ ಇನ್ನೂ ಕೆಲವು ಉದಾಹರಣೆಗಳು ಕೊಡ್ತಾ ಇದ್ದಾರೆ, ಪರರೂಪವು ಬರುವುದಕ್ಕೆ ಅಲ್ಲವೇ? ಅದರಲ್ಲಿ ಒಂದು
ಶಕಂದ್ವಾದಿಷು ಪರರೂಪಂ. ಇದಾದ ನಂತರ ನಾವು ಈ ಅಚ್ಚಟೆ ಇದು ನಂತರ ಬರೋಣ. ಇದು ಹೇಳಿದ್ರೆ ನಿಮಗೆ ಅರ್ಥವಾಗ್ತದೆ. ಶಕಂದು, ಶಕಂದು ಒಂದು ಪದ ಇದೆ. ಶಕ ಪ್ಲಸ್ ಅಂದು ಶಕಂದು. ಶಕ ಪ್ಲಸ್ ಅಂದು ಶಕಂದು ಏನದು? ನಾನು ಮರ್ತು ಹೋದೆ, ಒಂದು ನಿಮಿಷ. ಶಕದೇಶ, ಶಕದೇಶದಲ್ಲಿರುವ ಬಾವಿ. ಅಂದು ಅಂದರೆ ಬಾವಿ. ಶಕ ಎಂಬ ದೇಶದಲ್ಲಿ ಇರುವ ಬಾವಿಗೆ ಶಕಂದುಹು. ಇಲ್ಲಿ ನೋಡಿ, ಶಕ ಅಂದು ಇದೆ, ಬರೆಯಲ್ಲ, ನಿಮ್ಗೆ ಅರ್ಥವಾಗ್ತದೆ. ಶಕಂದು, ಶಕ ಪ್ಲಸ್ ಅಂದು. ಇದು ಸ್ವಲ್ಪ ಕಾಂಪ್ಲಿಕೇಟಪ್ಪ. ಲಘು ಪದ್ಧತಿ ಜನರು ಕಂಪ್ಲೇಂಟ್ ಮಾಡಿದ್ದಾರೆ. ಲಘು ಪದ್ಧತಿ ತುಂಬ ಕ್ಲಿಷ್ಟವಾಗಿದೆ. ಏಕೆ ಕ್ಲಿಷ್ಟ ಅಂದರೆ ಹಿಂದೆ ಮುಂದೆ ಆಗ್ತದೆ. ಮುಂದೆ ಹೇಳತಕ್ಕದ್ದು ಹಿಂದೆ ತೆಗೆದುಕೊಂಡು ಮುಂದೆ ಹೇಳಿಬಿಡ್ತಾನೆ. ಪರರೂಪಂ ಈಗ ಹೇಳಿದ, ಪರರೂಪಕ್ಕೆ ಅಪವಾದ ಮುಂಚೆ ಹೇಳಿಬಿಟ್ಟ. ಏತ್ಯೇದತ್ಯೂಡ್ಸು ಪರರೂಪಕ್ಕೆ ಪರರೂಪ ಕಲಿಯಲೇ ಇಲ್ಲ, ಅಪವಾದವೇನು ಹೇಳಿಬಿಟ್ಟ. ಈಗ ಇದು ಅಷ್ಟೇ, ಸವರ್ಣ ದೀರ್ಘ ಬರಬೇಕು. ಸವರ್ಣ ದೀರ್ಘ ಕಲಿಯಲೇ ಇಲ್ಲ, ಮುಂದೆ ಬರುತ್ತದೆ. ಇದಾದ ನಂತರ ಸವರ್ಣ ದೀರ್ಘ ಬರುತ್ತದೆ. ಇದು ಇನ್ನೂ 2 ಸೂತ್ರ ಆದ ನಂತರ ಓಮಾಂಗವಶ್ಚ ಅಂತಾದಿವಚ್ಚ ನಂತರ ಅಕಸ್ಸವರ್ಣೇ ದೀರ್ಘ. ಇದು ನೋಡಿ, ಕಾ ಆಕಿ ಆ ಬಂದರೆ ಸವರ್ಣ ದೀರ್ಘ ಬರಬೇಕು. ಸವರ್ಣ ದೀರ್ಘ ಏನೂ ಗೊತ್ತಿಲ್ಲದವರು ಸುಮ್ಮನೆ ಕೇಳಿ, ನಂತರ ಅರ್ಥವಾಗ್ತದೆ. ಗೊತ್ತಿರುವವರಿಗೆ ಗೊತ್ತೇ ಇದೆ. ಇದೇನು? ಕಾ ಆ ಶಕಾಂದು ಆಗಬೇಕಿತ್ತು, ಆಗಲ್ಲ. ಅದು ಬಾಧಿತ ಮಾಡಿ ಪರರೂಪ ಬರುತ್ತದೆ. ಸವರ್ಣ ದೀರ್ಘವನ್ನು ಬಾಧಿತ ಮಾಡಿ ಏನದು? ಪರರೂಪ ಪರರೂಪ ಅಂದರೆ ಏನು? ಈ ಆ 2 ಸೇರಿಸಿ ಒಂದೇ ಆ ಬರುತ್ತದೆ. 2ರ ಜಾಗದಲ್ಲಿ ಒಂದೇ ಆ ಅಂದರೆ 2 ಪದ್ಧತಿ ಹೇಳಬಹುದು. ಈ ಮೊದಲನೆಯ ಆಕಾರವು ಲೋಪವಾಗುತ್ತದೆ ಹೇಳಬಹುದು, ಅದೊಂದು ಪದ್ಧತಿ. ಅಥವಾ 2ರ ಸ್ಥಾನದಲ್ಲಿ ಒಂದೇ ಆಕಾರ ಬರುತ್ತದೆ, ಇನ್ನೊಂದು ಪದ್ಧತಿ. ಅದು ಅವರವರ ಪದ್ಧತಿ. ಪಾಣಿನಿಗೆ ಈ ಪದ್ಧತಿ ಇಷ್ಟ ಆಯಿತು, ಅವರು ಹಾಗೆ ಹೇಳಿಬಿಟ್ಟರು ಅಲ್ಲವೇ. ಈ ಪೂರ್ವ ಆಕಾರ ಉತ್ತರ ಆಕಾರ 2ರಲ್ಲಿ ಒಂದೇ ಆಕಾರ, ಅದರಿಂದ 2 ಸೇರಿಸಿದ್ದರೆ ಏನಾಗ್ತದೆ? ಶಕಂದುಹು. ಶಕಂದುಹು ಅಂದರೆ ಶಕ ದೇಶದಲ್ಲಿರುವ ಬಾವಿ, ಇದು ವಿಸರ್ಗ ಬರಬೇಕು. ಕರ್ಕಂದುಹು ಇನ್ನೊಂದು, ಕರ್ಕ ಪ್ಲಸ್ ಅಂದುಹು. ಶಕಂದುಹು ಕರ್ಕಂದುಹು. ಕರ್ಕಂದು ಅಂದ್ರೇನು? ಬದರಿ ಫಲಂ, ಬೇರ್ ಫಲ ಹೇಳ್ತಾರೆ, ನೀವೇನು ಹೇಳ್ತಾರೋ ಬದರಿ ಫಲ. ವಿಂಟರ್ನಲ್ಲಿ ಸಂಕ್ರಾಂತಿಗೆ ಬರುತ್ತವೆ, ರೌಂಡ್ ಆಗಿರುತ್ತವೆ. ಇಷ್ಟು ಸ್ವಲ್ಪಕ್ಕೆ ಮೊದಲು ಅದೇನು ಹಸಿರು ಇರುತ್ತದೆ, ನಂತರ ಕೆಂಪಾಗಿ ಬಿಡ್ತದೆ. ಸಂಕ್ರಾಂತಿಗೆ ಆ ಹಣ್ಣುಗಳು ತಿಂತಾರೆ ಸಂಕ್ರಾಂತಿಯಲ್ಲಿ. ಆಯಿತು, ಕರ್ಕಂದು ಬೇರ್ ಫಲ, ಬದರಿ ಫಲಂ ಎಂದು ಹೇಳ್ತಾರೆ. ಆಯಿತು. ಕರ್ಕ ಪ್ಲಸ್ ಅಂದುಹು ಕರ್ಕಂದುಹು, ಇದು ಬದರಿ ಫಲ. ಇಲ್ಲಿಯೂ ಪರರೂಪವೇ ಆಯಿತು, ಇಲ್ಲಿ ದೀರ್ಘ ಸಂಧಿ ಬಂದಿಲ್ಲ. ಇದಾದ ನಂತರ ಮನೀಷಾ ಇಲ್ಲಿ ಇದೆ. ಮನೀಷಾಕ್ಕೆ ನೋಡಿ, ಮನಸಃ, ಇದು ಮನಸ್ಸಿದೆ. ಮನಸ್ ಪ್ಲಸ್ ಈಶಾ. ಈಶಾ ಅಂದರೆ ಇಚ್ಛಾ. ಮನಸಃ ಈಶಾ, ಮನೀಷಾ. ಮನೀಷಾ ಅಂದರೆ ಬುದ್ಧಿ. ಓಕೆ. ಸೊ ಇದು ಮನಸಃ ಈಶಾಕಿ ಅಸ್ಸಿದೆ. ಇಲ್ಲಿ ಒಂದು ನಿಯಮ ಏನಿದೆ ಅಂದರೆ, ಈ ಅಸ್ಸು ಸ್ಥಾನಕ್ಕೆ ಈ ಸ್ಥಾನದಲ್ಲಿ ಈಕಾರವು ಅಸ್ಸು ಸ್ಥಾನದಲ್ಲೇ ಬಂದು ಬಿಡುತ್ತದೆ. ಸಕಾರವಿದೆ, ಮನಸ್ಸಿನಲ್ಲಿ ಅಸ್ಸಿದೆ, ಪೂರ್ತಿ ಅಸ್ಸು ಬಿಟ್ಟು ಬಿಡ್ತದೆ. ಅಯ್ಯೋ, ಇದು ಹೇಗೆ? ಅದಕ್ಕೋಸ್ಕರ ಒಂದು ಸೂತ್ರ ಇದೆ, ಅದೇ ಸಂಜ್ಞಾ ಸೂತ್ರ. ಈಗ ಹಿಂದಿನ ಸೂತ್ರಕ್ಕೆ ಬನ್ನಿ. ಇಲ್ಲೇನು ಹೇಳ್ತಾರೆ? ಅಚೋಂತ್ಯಾದಿ ಟೀ, ಇದು ಟೀ ಸ್ಥಾನದಲ್ಲಿ ಬರುತ್ತದೆ. ಒಂದು ನಿಯಮ ಇದೆ. ತಚ್ಚಟೇ, ನೀವಲ್ಲಿ ನೋಡಿ, ತಚ್ಚಟೇ, ಇದು ಯಾವ ಸ್ಥಾನದಲ್ಲಿ? ಟೀ ಸ್ಥಾನದಲ್ಲಿ ಬರುತ್ತದೆ. ಟೀ ಅಂದರೆ ಏನು? ಟೀ ಅನ್ನುವುದು ಒಂದು ಹೆಸರು, ಒಂದು ಸಂಜ್ಞಾ ಪಾಣಿನಿ ಕೊಟ್ಟ. ಯಾವುದಕ್ಕೆ? ಮತ್ತೆ ಸೂತ್ರಕ್ಕೆ ಹೋಗಿ, ಹಿಂದಿನ ಸೂತ್ರಕ್ಕೆ 39ನೇ ಸೂತ್ರ. ಅಚೋಂತ್ಯಾದಿ ಟೀ, ಅಚ್ಚುಗಳಲ್ಲಿ. ಅಂತ್ಯಾತ್ ಆದಿಹಿ ಅಂದ್ರೇನು? ಕೊನೆಯನಿಂದ. ಅಂತ್ಯಾತ್, ಅಚೋ ಅಂತ್ಯ, ಅಂತ್ಯಾದಿ. ಈ ಅಚ್ಚುಗಳಲ್ಲಿ ಕೊನೆಯದು ಯಾವುದಿರುತ್ತದೋ ಅದು ಮೊದಲಾಗಿ ಮಿಕ್ಕದ್ದು ಎಂದರ್ಥ. ಅದು ಶುರುವಾಗಿ ಮಿಕ್ಕದ್ದು ಅಂದರೆ ಏನಿಲ್ಲಿ? ಮಾ ಮೇಲೆ ಆಕಾರ ಇದೆ ಅಚ್ಚು, ನಾ ಮೇಲೆ ಆಕಾರ ಇದೆ. ಈಗ ನಾ ಕೊನೆಯ ಅಚ್ಚು, ಇದಾದ ನಂತರ ಅಚ್ಚಿಲ್ಲ.
ಸ್ವರ ಇಲ್ಲ. ಅದರಿಂದ ಕೊನೆಯ ಅಚ್ಚು ಹಿಡ್ಕೊಂಡು ಮಿಕ್ಕದು ಏನೇನಿರುತ್ತದೋ ಅದೆಲ್ಲ ಟೀ ಎಂದು ಹೇಳ್ತೀವಿ. ಅಂದರೆ ಅಸ್ ಈಸ್ ಟೀ. ಟೀ ಅಂದರೆ ಯಾವುದು? ಟೀ ಅಂದರೆ ಕುಡಿಯೋ ಟೀ ಅಲ್ಲ. ಈ ಅಸ್ಸಕ್ಕೆ ಟೀ ಹೇಳ್ತೀವಿ ಅಲ್ಲ. ಮನಸ್ ಶಬ್ದದಲ್ಲಿ ಈ ಅಚೋ ಅಂತ್ಯಾದಿ ಟೀ. ಆ ಸೂತ್ರಕ್ಕೆ ಅರ್ಥ ನೋಡಿ. ಅಚೋ ಅಚ್ಚುಗಳಲ್ಲಿ, ಅಂತ್ಯಾತ್ ಅಂತ್ಯ ಅಚ್ಚು ಅಕಾರ, ಮನಸ್ಸು ಮೇಲೆ ಇರುವಂಥ ನಾ ಮೇಲೆ ಇರುವಾಗ ಅಲ್ಲಿಂದ ಶುರು ಮಾಡಿ ಮಿಕ್ಕ ಎಷ್ಟೆಷ್ಟು ಅಕ್ಷರಗಳಿರುತ್ತವೋ ಅದೆಲ್ಲ ಸೇರಿಸಿ ಅಸ್ ಇದೆ, ಅದು ಟಿ. ನೀವು ವೃತ್ತಿ ನೋಡೋಣ. ವರದರಾಜರ ವೃತ್ತಿ ನೋಡಿ. ಅಚಾಂ ಮಧ್ಯೆ ಒಂದು ಪದದಲ್ಲಿರುವ ಅಚ್ಚುಗಳಲ್ಲಿ ಯೋ ಅಂತ್ಯ, ಅಂತಿಮ ಅಚ್ಚು ಯಾವುದಿದೆಯೋ ಆ, ಇದು ನಕಾರ ಮೇಲೆ ಆ, ಅದು ಆದಿಹಿ ಯಸ್ಯ, ಅದು ಅದನಿಂದ ಶುರುವಾಗಿ, ಅಂದರೆ ನಕಾರ ಮೇಲೆ ಅಕಾರದಿಂದ ಶುರುವಾಗಿ ಮಿಕ್ಕದು ಏನಿರುತ್ತದೋ ಅದೆಲ್ಲ ಸೇರಿಸ್ಕೊಂಡರೆ ಅಸ್ಸಿದೆ. ಇಲ್ಲಿ ನೋಡಿ ಅಸ್ಸಿದೆ. ಅಷ್ಟು ಅಸ್ಸನ್ನು ತಟ್ಟಿ ಸಂಜ್ಞಂ ಸ್ಯಾತ್, ತತ್ ಅಷ್ಟು ಭಾಗಕ್ಕೆ ಟೀ ಎಂದು ಹೇಳ್ತೀವಿ. ಟೀ ಎನ್ನುವುದು ಒಂದು ಸಂಜ್ಞಾಪದ. ಅಂದರೆ ಒಂದು ಪದದ ಕೊನೆಯ ಫೈನಲ್ ಅಚ್ಚು ತಗೊಂಡು ಅಚ್ಚು ನಂತರ ಏನೇನು ಕಾನ್ಸನೆಂಟ್ಗಳಿರುತ್ತವೋ ಅದೆಲ್ಲ ಸೇರಿಸಿ ಒಟ್ಟು ಪದಕ್ಕೆ ಟೀ ಎಂದು ಹೇಳ್ತೀವಿ. ಈಗ ನೋಡಿ, ಶಕಂದು ಆಯಿತು, ಕರ್ಕಂದು ಆಯಿತು, ಮನೀಷಾ. ಈ ಮನೀಷಾದಲ್ಲಿ ಮನಸ್ ಪ್ಲಸ್ ಈಶಾ, ಇದು ಪರರೂಪ ಬರುತ್ತದೆ. ಈ ಎರಡರ ಜಾಗದಲ್ಲಿ, ಆ ಜಾಗದಲ್ಲಿ, ಈ ಜಾಗದಲ್ಲಿ, ಎರಡರ ಜಾಗದಲ್ಲಿ. మరి ಇಲ್ಲಿ ಸಕಾರ ಇದೆಯಲ್ಲವೇ, ಅಚ್ಚಿಲ್ಲ ಅಂದರೆ ಇದು ಟೀ. ಆ ಜಾಗದಲ್ಲಿ ಟೀ ಇದ್ದರೂ ಪರವಾಗಿಲ್ಲ, ಅದೇ ಅರ್ಥ ಅನ್ವಯಿಸುತ್ತದೆ. ಅದು ನೋಡಿ, ಅದಕ್ಕೋಸ್ಕರ ತಚ್ಚಟೇ ಟೇಕಿ ಅಪ್ಲೈ ಆಗುತ್ತದೆ, ಟೀಕಿ ಅಪ್ಲೈ ಆಗುತ್ತೆ. ಟೀ ಅಂದರೆ ಏನು? ಅಸ್. ಅದರಿಂದ ಈ ಅಸ್ ಕಿ ಈ ಕಿ ಎರಡರ ಸ್ಥಾನದಲ್ಲಿ ಒಂದೇ ಈ. ಮನ್ ಈಶಾ, ಮನೀಷಾ. ಅಸ್ಸು ನುಂಗಿಬಿಡುತ್ತದೆ, ಅಸ್ಸು ನುಂಗಿಬಿಡುತ್ತದೆ. ಮನ್ ಪ್ಲಸ್ ಈಶಾ, ಮನೀಷಾ. ಬುದ್ಧಿ ಚಾತುರ್ಯ ಆಗುತ್ತದೆ. ಈಗ ಇನ್ನೊಂದು ಆಕೃತಿಗಣೋ ಎಂ. ಇದು ಇಂಥದ್ದು ನಾವು 3 ಎಕ್ಸಾಂಪಲ್ಸ್ ಕೊಟ್ಟಿದ್ದೇವೆ. ಇನ್ನೂ ಎಷ್ಟೋ ಎಕ್ಸಾಂಪಲ್ಸ್ಗಳಿವೆ. ಅದರಿಂದ ಎಲ್ಲ ಕೊಡೋಕ್ಕಾಗಲ್ಲ. ಕೆಲವು ಹೇಳಿಬಿಟ್ಟು ಎಟ್ಸೆಟ್ರಾ ಮುಂತಾದವು ಹೇಳ್ತೀವಿ. ಇದಕ್ಕೆ ಪಾಣಿನೀಯ ಭಾಷೆಯಲ್ಲಿ ಆಕೃತಿಗಣ. ನಾನೊಂದು ಲಿಸ್ಟ್ ಮಾಡಿಕೊಟ್ಟಿಲ್ಲ, ಒಂದೆರಡು ಹೇಳಿಕೊಟ್ಟು ಮಿಕ್ಕದು ಇಂಥ ಪದಗಳು ಭಾಷೆಯಲ್ಲಿದ್ದರೆ ನೀನೇ ಹುಡುಕೋ ಎಂದು ಹೇಳಿಬಿಟ್ಟ. ಇದಕ್ಕೆ ಆಕೃತಿಗಣ. ಆಕೃತಿ ಅಂದರೆ ಇದೇ ತರಹ ಇರುವ ಪದಗಳೆಲ್ಲ ಈ ಗಣಕ್ಕೆ, ಈ ಗಣ ಅಂದರೆ ಈ ಸಮುದಾಯಕ್ಕೆ ಸೇರಿಸ್ಕೋ. ಆಕೃತಿಗಣೋ ಎಂ. ಇದಕ್ಕಿನ್ನೊಂದು ಉದಾಹರಣೆ ಕೊಡ್ತಾರೆ. ಮೃತ ಪ್ಲಸ್ ಅಂಡ ಮಾರ್ತಂಡ. ಮೃತ ಪ್ಲಸ್ ಅಂಡ ಮಾರ್ತಂಡ. ತಾ ಪ್ಲಸ್ ಆ ತಂಡ ಆಗಬೇಕು. ಈ ಮೃಕಿ ಮಾರೆಂದು ವೃದ್ಧಿ ಆಗುತ್ತದೆ. ಅದು ಬೇರೆ ಏನದು, ತದ್ದಿತಾಂತದಲ್ಲಿ ವೃದ್ಧಿ ಬರುತ್ತದೆ. ಅದು ಈಗಲ್ಲ, ನಂತರ ಬರುತ್ತದೆ. ಸೊ ಮೃತಕ್ಕೆ ಮಾರ್ತ್ ಆಗುತ್ತದೆ. ತಾ ಮೇಲೆ ಅಕಾರ ಇದೆ, ಈ ಅಕಾರ ಇದೆ, ಎರಡು ಸೇರಿಸಿಬಿಟ್ಟರೆ ಒಂದೇ ಆಗಿ ಪರರೂಪ ಸಂಧಿ ಬಂದು ಮಾರ್ತಂಡ. ಮಾರ್ತಂಡ ಒಂದು ಋಷಿ ಇದ್ದಾನೆ ನೋಡಿ. ಆ ಮಾರ್ತಂಡ ಸೂರ್ಯನೂ ಆಗುತ್ತಾನೆ. ಸೂರ್ಯನಿಗೆ ಮಾರ್ತಂಡ ಮಂಡಲ ಕರೆಕ್ಟೇ. ಮಾರ್ತಂಡ ಅಂದರೆ ಸೂರ್ಯ. ಹಾಗೆ ಸೀಮಂತಹ ಇನ್ನೊಂದು ಉದಾಹರಣೆ ಹೇಳಬಹುದು. ಸೀಮಂತಹ, ಸೀಮಂತಿನಿ ಎಂದು ಹೇಳ್ತಾರೆ ನೋಡಿ. ಏನು ಹೇಳ್ತಾರೆ, ಈ ಕೂದಲುಗಳನ್ನು ಹೆಂಗಸರು ಹೀಗೆ ಲೆಫ್ಟ್ಗೂ ಅರ್ಧ, ಅಂದರೆ ಎಡಗಡೆ ಅರ್ಧ, ಇದೆಲ್ಲ ಬಿಡಿಸಿಬಿಟ್ಟು ಮಧ್ಯದಲ್ಲಿ ಒಂದು ಲೈನ್ ಬಿಡುತ್ತಾರೆ. ಅದಕ್ಕೆ ಸೀಮಂತ ಹೇಳ್ತಾರೆ. ಆ ಸೀಮಂತ ಇರುವವನ ಸ್ತ್ರೀಯನ್ನು ಸೀಮಂತಿನಿ ಎಂದು ಹೇಳ್ತಾರೆ. ಸೀಮಂತ ಒಂದು ಸಂಸ್ಕಾರವೂ ಮಾಡ್ತಾರೆ. ಓಕೆ. ಸೀಮನ್ ಆ ಪದ ಏನದು, ನಕಾರ ಅಂತ ಪದ. ಸೀಮನ್ ಪ್ಲಸ್ ಅಂತಹ ಸೀಮಂತಹ ಅನ್ನು ಹೋಗಿಬಿಡ್ತದೆ ಅಲ್ಲಿ. ಈ ಮನಸ್ಸು ಹಾಗೆ ಸೀಮನ್ ಪ್ಲಸ್ ಅಂತಹ ಸೀಮಂತಹ ಮುಂತಾದ ಪದಗಳು ಅನೇಕ ಇರುತ್ತವೆ. ನಾವೆಲ್ಲ ಹೇಳ್ಬಿಡು ಅಷ್ಟೇ. ಇದಾದ ನಂತರ ಓಮಾಗೋಶ್ಚ. ಈಗ 2 ಉದಾಹರಣೆಗಳಿವೆ. ಏನದು, ಓಂ ಆಂಗ್. ಈ 2 ಉದಾಹರಣೆಗಳು ಹೇಳಿದ್ದರೆ ಪರರೂಪ ಸಂಧಿ ಮುಗಿಯುತ್ತದೆ. ಈ 2 ಉದಾಹರಣೆಗಳಲ್ಲಿ ಸ್ವಲ್ಪ ಕ್ಲಿಷ್ಟ, ನಾಳೆ ಹೇಳೋಣ, ಇವತ್ತು ಸಾಕು. ಓಂ ಆಂಗೋಶ್ಚ. ಮೊದಲು ಉದಾಹರಣೆ ಹೇಳ್ತೀನಿ, ನಂತರ ನಿಮಗೆ ಉದಾಹರಣ ಪ್ರಕ್ರಿಯೆ, ನಂತರ ಸೂತ್ರಾರ್ಥ. ಮೊದಲು ಉದಾಹರಣೆ ತಿಳ್ಕೊಂಡರೆ ನಂತರ ಅರ್ಥವಾಗ್ತದೆ. ಶಿವಾಯೋಂ ನಮಃ ಒಂದು, ಶಿವೇಹಿ ಒಂದು, ಈ 2 ಪದಗಳು. ಶಿವಾಯೋಂ ನಮಃ ಶಿವೇಹಿ. ಇದರಲ್ಲಿ ಸ್ವಲ್ಪ ಕ್ಲಿಷ್ಟತೆ ಇದೆ, ನಾಳೆ ಹೇಳೋಣ. ಇದು ಪರರೂಪ ಸಂಧಿಯಲ್ಲೇ, ಇನ್ನೂ ಪರರೂಪ ಸಂಧಿ ಇದೆ. ಓಕೆ. ಇಷ್ಟು ಈ 4 ಉದಾಹರಣೆಗಳಾಯಿತು, ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.
ಹರಿ ಓಂ ತತ್ಸತ್. ಆಯಿತಾ? ಆಯಿತು.